DNA ಗೆ ಸ್ವಾಗತ. ನಾನು ಸಿಂಚನಾ. ಎಂದಿನಂತೆ ಇವತ್ತು ಕೂಡ 5 ಪ್ರಮುಖ ಸುದ್ದಿಗಳಿವೆ. ಒಂದೊಂದಾಗಿ ಇನ್ ಡೀಟೇಲ್ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಹಾಗೆ ಇವತ್ತಿನ ಮೊದಲನೇ ಸುದ್ದಿ ಯುದ್ಧದಿಂದ ಸ್ಟಾರ್ಟ್ ಮಾಡೋಣ. ಮಧ್ಯಪ್ರಾಚ್ಯದ ಯುದ್ಧದ ಬಗ್ಗೆ ನಮಗೆಲ್ಲರಿಗೂ ಗೊತ್ತು, ಸದ್ಯ ಮಧ್ಯಪ್ರಾಚ್ಯದಲ್ಲಿ ಒಂದು ರೀತಿ ಸೀಸ್ ಫೈರ್ ಅಂದ್ರೆ ಕದನ ವಿರಾಮ ಘೋಷಣೆಯಾಗಿದೆ. ಆದರೆ ಅಲ್ಲಿರುವಂತಹ ಸ್ಥಿತಿ ಯಾವ ರೀತಿ ಇದೆ? ಒಂದು ರೀತಿ ಬೂದಿ ಮುಚ್ಚಿರೋ ಕೆಂಡ ಥರ ಹೊಗೆಯಾಡ್ತಾ ಇದೆ. ಯಾವಾಗ ಬೇಕಾದರೂ ಬೆಂಕಿ ಹೊತ್ಕೊಳ್ಬಹುದು. ಆದರೆ ಆಲ್ರೆಡಿ ಯುದ್ಧದ ಕಿಡಿ ಅಲ್ಲಿ ಹೊತ್ಕೊಂಡಿದೆ. ಇದಕ್ಕೆ ಕಾರಣ ಟ್ರಂಪ್ ಅವರ ಒಂದು ನಡೆ. ಈ ನಡೆ ಕಿಡಿಯನ್ನ ಹೊತ್ತಿಸಿದೆ. ಇದು ಯಾವಾಗ ಬೇಕಾದರೂ ಸ್ಫೋಟಗೊಳ್ಳಬಹುದು. ಈ ಬಗ್ಗೆ ಹಾಗಾದ್ರೆ ಏನ್ ಮಾಡಿದ್ರು ಟ್ರಂಪ್ ಅವರ ನಡೆ ಯಾವ ರೀತಿ ಇತ್ತು, ಇದಕ್ಕೆ ಇರಾನ್ ಏನ್ ಹೇಳ್ತಾ ಇದೆ, ಇದೆಲ್ಲದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ. ಇದೇ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮೊದಲನೇ ಸ್ಟೋರಿ. ಫೆಬ್ರವರಿ 28ನೇ ತಾರೀಕು ಅಮೆರಿಕ ಹಾಗೂ ಇಸ್ರೇಲ್ ಜಂಟಿಯಾಗಿ ಒಂದು ಕಾರ್ಯಾಚರಣೆಯನ್ನ ನಡೆಸುತ್ತೆ. ಯಾವ ದೇಶದ ಮೇಲೆ? ಇರಾನ್ ಮೇಲೆ ಯಾವುದೇ ಇನ್ಫಾರ್ಮೇಶನ್ ಕೊಡ್ದೇನೆ, ವಿತೌಟ್ ಇನ್ಫಾರ್ಮಿಂಗ್ ಒಂದು ಕಾರ್ಯಾಚರಣೆ ನಡೆಯುತ್ತೆ. ಯುದ್ಧವನ್ನ ಸಾರ್ತಾರೆ. ಅಲ್ಲಿಂದ ಫೆಬ್ರವರಿ 28ಕ್ಕೆ ಶುರುವಾಗುತ್ತೆ. 2ನೇ ದಿನಾನೇ ಖಮೇನಿ ಹತ್ಯೆ ಆಗುತ್ತೆ. ಅಂದ್ರೆ ಇರಾನ್ನ ಸುಪ್ರೀಂ ಲೀಡರ್ ಹತ್ಯೆ ಆಗುತ್ತೆ. ಎಲ್ಲೋ ಒಂದ್ ಕಡೆ ಎಲ್ಲರೂ ಅನ್ಕೊಂಡಿದ್ರು ಇರಾನ್ ಆರಾಮಾಗಿ ಸೋತ್ ಹೋಗ್ಬಿಡುತ್ತೆ, ಮಂಡಿ ಊರುತ್ತೆ ಅಂತ. ಆದ್ರೆ 40 ದಿನಗಳ ಕಾಲ ಸತತ ಹೋರಾಟ ನಡೆಯುತ್ತೆ. 40 ದಿನಗಳ ಕಾಲ ಯುದ್ಧ ಕಂಟಿನ್ಯೂ ಆಗುತ್ತೆ. ಇದಾದ್ಮೇಲೆ ಸೀಸ್ ಫೈರ್ ಘೋಷಣೆ ಆಗುತ್ತೆ. ಅದಾದ್ಮೇಲೆ ಶಾಂತಿ ಒಪ್ಪಂದ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಇಸ್ಲಾಮಾಬಾದ್ನಲ್ಲಿ ನಡೆಯುತ್ತೆ. ಇದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಆದ್ರೆ ಈ ಕದನ ವಿರಾಮದ ಪೀರಿಯಡ್ನಲ್ಲಿ ಒಳಗೊಳಗೆ ಒಂದಷ್ಟು ಸಂಘರ್ಷಗಳು ನಡೀತಾ ಇತ್ತು. ಅದು ಲೆಬನಾನ್ ಮೇಲೆ ಇಸ್ರೇಲ್ ಮಾಡ್ತಾ ಇರುವಂತಹ ದಾಳಿ ಆಗಿರ್ಬೋದು. ಈ ರೀತಿ ಒಳಗೊಳಗೆ ನಡೀತಾ ಇದೆ. ಇದರ ಜೊತೆಗೆ ಮತ್ತೊಂದು ನಡೆ ಟ್ರಂಪ್ ಕಡೆಯಿಂದ, ಅಂದ್ರೆ ಈ ಶಾಂತಿ ಒಪ್ಪಂದ ಆಗಬೇಕು ಅಂತ ಅಂದ್ರೆ ಇರಾನ್ ಒಂದಿಷ್ಟು ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದೆ. ಆ ಕರಡು ಪ್ರತಿ ಅಮೆರಿಕಾಗೆ ತಲುಪಿದೆ. ಆದ್ರೆ ಟ್ರಂಪ್ ಒಂದು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಏನದು ಬಿಗ್ ಶಾಕ್? ಪರಮಾಣು ಮುಕ್ತ ಇರಾನ್ ಆಗಬೇಕು. ಪರಮಾಣು ಮುಕ್ತ ಇರಾನ್ ಆದ್ರೆ ಮಾತ್ರ ಶಾಂತಿ ಒಪ್ಪಂದ, ಇಲ್ದಿದ್ರೆ ವಾರ್ ಕಂಟಿನ್ಯೂ ಆಗುತ್ತೆ ಅಂತ ಶಾಕ್ ಕೊಟ್ಟಿದ್ದಾರೆ. ಹಾಗಾದ್ರೆ ಮುಂದೆ ಇದರ ಎಫೆಕ್ಟ್ ಯಾವ ರೀತಿ ಇರುತ್ತೆ? ಯಾಕಂದ್ರೆ ಒಂದ್ ಕಡೆ ನಾ ಕೊಡೆ ನೀ ಬಿಡೆ ಅನ್ನುವಂಥ ಸಿಚುವೇಶನ್. ಇರಾನ್ ಕೂಡ ಇದಕ್ಕೆ ಒಪ್ತಾ ಇಲ್ಲ. ಹೀಗಾಗಿ ಮುಂದೆ ಯಾವ ರೀತಿ ಆಗುತ್ತೆ? ಯಾಕೆ ಒಂದು ರೆಡ್ ಲೈನ್ ಕೂಡ ಎಳೆದಿದ್ದಾರೆ ಟ್ರಂಪ್ ಅವರು ಅಮೆರಿಕ ಕಡೆಯಿಂದ. ಏನದು ರೆಡ್ ಲೈನ್? ಇದರ ಜೊತೆಗೆ ಶಾಂತಿ ಮಾತುಕತೆಯ ನಡುವೆಯೇ ಅಮೆರಿಕ ಒಂದು ಕ್ಷಿಪಣಿ ದಾಳಿಯನ್ನ ಮಾಡಿದೆ ಇರಾನ್ ಮೇಲೆ, ಅದು ಕೂಡ ನಡು ಸಮುದ್ರದಲ್ಲೇ ಇರಾನ್ನ ಹಡಗಿನ ಮೇಲೆ. ಸೊ ಇದೆಲ್ಲದರ ಬಗ್ಗೆ ನಾವಿವತ್ತು ಮಾತಾಡ್ತಾ ಹೋಗೋಣ. ಅಂದ್ರೆ ಅಮೆರಿಕ ಇರಾನ್ ಮೇಲೆ ಯಾಕೆ ಹೆಲ್ ಫೈರ್ ಎನ್ನುವಂಥ ಒಂದು ಏರ್ ಟು ಗ್ರೌಂಡ್ ಕ್ಷಿಪಣಿ ಅಟ್ಯಾಕ್ ಮಾಡ್ತು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇರಾನ್ ಶಾಂತಿ ಒಪ್ಪಂದಕ್ಕೆ ಟ್ರಂಪ್ ಬ್ರೇಕ್ ಹಾಕಿದ್ದಾರೆ. ಯಾವ ರೀತಿ ಬ್ರೇಕ್ ಹಾಕಿದ್ದಾರೆ ಅಂತ ನೋಡ್ತಾ ಹೋಗೋಣ. ಅಂದ್ರೆ ಯಾವಾಗ ಈ ಶಾಂತಿ ಒಪ್ಪಂದ ಅಂತ ಆಯ್ತು, ಒಂದು ಕರಡು ಪ್ರತಿಯನ್ನ ಇರಾನ್ ರೆಡಿ ಮಾಡ್ಕೊಂಡಿರುತ್ತೆ. ಅದರಲ್ಲಿ ಒಂದಿಷ್ಟು ಅಂಶಗಳಿರುತ್ತೆ, ಅಂದ್ರೆ ಪ್ರಸ್ತಾವನೆಗಳು. ಇದನ್ನ ಕೊಟ್ಟಿರ್ತಾರೆ. ಆದ್ರೆ ಅದಕ್ಕೆ ತಿದ್ದುಪಡಿಯನ್ನ ಮಾಡಲಾಗಿದೆ. ಟ್ರಂಪ್ ಕಡೆಯಿಂದ ಆಗಿರುವಂತಹ ತಿದ್ದುಪಡಿ ಇದು. ಇರಾನ್ ಯುದ್ಧ ಅಂತ್ಯಗೊಳಿಸುವ ಶಾಂತಿ ಒಪ್ಪಂದದ ಕರಡು ಪ್ರತಿ ಏನಿತ್ತು, ಒಂದಷ್ಟು ಮಾಡಿಫಿಕೇಶನ್ ಮಾಡಿದ್ದಾರೆ ಟ್ರಂಪ್ ಅವರು. ಅಂತಿಮ ಹಂತಕ್ಕೆ ಬಂದಿತ್ತು ಮಾತುಕತೆ. ಬಟ್ ಕೊನೆ ಕ್ಷಣದಲ್ಲಿ ಅಮೆರಿಕ ಒಂದು ಬಿಗ್ ಶಾಕ್ ಕೊಟ್ಟಿದೆ. ಪರಮಾಣು ಶಸ್ತ್ರ ರಹಿತ ಇರಾನ್ ಆಗಬೇಕು, ಆಗ ಮಾತ್ರ ಶಾಂತಿ ಒಪ್ಪಂದ, ಇಲ್ಲದೆ ಹೋದ್ರೆ ಯುದ್ಧ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ಆ ಒಂದು ಮಾಡಿಫೈಡ್ ಕರಡು ಏನಿದೆ ಅದನ್ನ ಮತ್ತೆ ಇರಾನ್ಗೆ ಪರಿಶೀಲನೆಗೆ ರಿಟರ್ನ್ ಕಳಿಸಿದೆ ಶ್ವೇತಭವನ. ಅಣು ಕಾರ್ಯಕ್ರಮದ ಮೇಲೆ ಶಾಶ್ವತ ಕಂಟ್ರೋಲ್ ತಗೊಳ್ಳೋದಕ್ಕೆ ಅಮೆರಿಕ ನಿರ್ಧಾರವನ್ನ ಮಾಡಿದೆ. ಹೀಗಾಗಿ ಟ್ರಂಪ್ ನಡೆಯಿಂದ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಮಾತುಕತೆ ಏನು ನಡಿಬಹುದು, ಕಂಪ್ಲೀಟ್ ಆಗಿ ಸ್ಟಾಪ್ ಆಗಬಹುದು ಯುದ್ಧ ಅಂತ ಏನು ಅನ್ಕೊಂಡಿದ್ವಿ, ಅದು ಸಾಧ್ಯ ಆಗೋದಿಲ್ಲ. ಪರಮಾಣು ಶಸ್ತ್ರ ಹೊಂದದಿರಲು ಇರಾನ್ ಒಪ್ಪಿಗೆ ನೀಡಿದೆ ಅಂತ ಟ್ರಂಪ್ ಅವರು ಕೂಡ ಹೇಳ್ತಿದ್ದಾರೆ. ಆದರೆ ಇದಕ್ಕೆ ಇರಾನ್ ಕಡೆಯಿಂದ ಯಾವುದೇ ಅಧಿಕೃತ ಮಾಹಿತಿ ಅಥವಾ ಇದಕ್ಕೆ ಇರಾನ್ ಏನು ರಿಯಾಕ್ಷನ್ ಕೊಟ್ಟಿಲ್ಲ. ಯಾಕಂದ್ರೆ ಅದು ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕೂ ನಾವು ಪರಮಾಣು ಶಕ್ತಿಯನ್ನು ಕಳೆದುಕೊಳ್ಳೋದಿಲ್ಲ ಅಂತ ಇರಾನ್ ಹೇಳಿತ್ತು. ಆದರೆ ನೀವು ಪರಮಾಣು ಪ್ರೊಡಕ್ಷನ್ನ ಅಥವಾ ಆ ಒಂದು ಪವರ್ನ ನೀವು ನಿಮ್ಮ ದೇಶದಲ್ಲಿ ಇಟ್ಕೊಳ್ತೀರಾ ಅನ್ನೋದಾದ್ರೆ ನಾವು ಶಾಂತಿ ಒಪ್ಪಂದಕ್ಕೆ ಬರೋದಿಲ್ಲ ಅಂತ ಟ್ರಂಪ್ ಕೂಡ ಹೇಳ್ತಿದ್ದಾರೆ. ಯಾಕಂದ್ರೆ ನಾವು ಗಮನಿಸಬೇಕು, ಇಲ್ಲಿ ಈ ಯುದ್ಧ ಆರಂಭ ಆಗೋದಕ್ಕೆ ಮೇನ್ ರೀಸನ್ನೇ ಈ ನ್ಯೂಕ್ಲಿಯರ್ ಪವರ್ ಅನ್ನೋದು. ಹೀಗಾಗಿ ಈ ಕಡೆ ಅಮೆರಿಕ ಒಪ್ತಾ ಇಲ್ಲ, ಆ ಕಡೆ ಇರಾನ್ ಕೂಡ ಒಪ್ತಾ ಇಲ್ಲ. ಹೀಗಾಗಿ ಹಗ್ಗ ಜಗ್ಗಾಟ ಮುಂದುವರಿತಾ ಇದೆ. ಮುಂದೆ ಇದು ಎಲ್ಲಿವರೆಗೂ ಹೋಗಿ ತಲುಪುತ್ತೆ ಅಂತ ನೋಡಬೇಕು. ಹಾಗೆ ಟ್ರಂಪ್ ಒಂದಿಷ್ಟು ಡೆಡ್ಲಿ ಕಂಡೀಷನ್ಸ್ಗಳನ್ನು ಇರಾನ್ಗೆ ಹಾಕಿದ್ದಾರೆ. ಈ ಪರಮಾಣು ವಿಚಾರವಾಗಿಯೇ ಒಂದಷ್ಟು ಕಂಡೀಷನ್ಸ್ ಇದೆ. ಹಾಗೆ
ಯಾವೆಲ್ಲ ಕಂಡೀಷನ್ಸ್ ಇದೆ, ಆ ಕರಡು ಪ್ರತಿಯಲ್ಲಿ ಒಂದಿಷ್ಟು ಮಾಡಿಫಿಕೇಶನ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ವಾ, ಅದು ಯಾವ್ಯಾವ ವಿಚಾರದಲ್ಲಿ ಮಾಡಿಫಿಕೇಶನ್ ಮಾಡಿದ್ದಾರೆ ಎಲ್ಲವನ್ನ ಇನ್ ಡೀಟೇಲ್ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಯಾವುದೇ ಒಪ್ಪಂದ ಕೂಡ ಅಮೆರಿಕಾದ ರೆಡ್ ಲೈನ್ ನ ದಾಟಬಾರದು ಅಂತ ಟ್ರಂಪ್ ಒಂದು ದೊಡ್ಡ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗೆ ಇವರು ಹಾಕಿರುವಂತಹ ಮೊದಲನೇ ಕಂಡೀಷನ್ ಏನಪ್ಪಾ ಅಂದ್ರೆ, ಇರಾನ್ ಯಾವತ್ತಿಗೂ ಕೂಡ ಅಣ್ವಸ್ತ್ರವನ್ನ ಹೊಂದಬಾರದು. ತಮ್ಮ ಹತ್ರ ಅಣ್ವಸ್ತ್ರ ಇದೆ ಅಂತ, ಅದನ್ನೇ ದೊಡ್ಡ ಶಕ್ತಿ ಅಂತ ಇರಾನ್ ಜಂಬ ಕೊಚ್ಕೊಳ್ತಾ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಇರಾನ್ ಅಣ್ವಸ್ತ್ರವನ್ನ ಹೊಂದಬಾರದು ಅನ್ನೋದು ಅಮೆರಿಕಾದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಂಡೀಷನ್. ಹಾಗೆ ಇನ್ನೊಂದು ವಿಷಯ, ಹಾರ್ಮುಜ್ ಜಲಸಂಧಿ. ಈ ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ಓಪನ್ ಮಾಡಬೇಕು ಅಂತ ಅಮೆರಿಕ ಹೇಳ್ತಾ ಇದೆ. ಹಾಗೆ ಒಂದು ರೀತಿ ಇಂಡೈರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಕಂಟ್ರೋಲ್ನ ಇರಾನ್ ಕಡೆಯಿಂದ ಅಮೆರಿಕ ತನ್ನ ಕಡೆಗೆ ಟರ್ನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೆ. ಹಾಗೆ ಈ ಯುರೇನಿಯಂ ಏನಿದೆ, ಇರಾನ್ನ ಶುದ್ಧೀಕೃತ ಯುರೇನಿಯಂ ಸಂಗ್ರಹವನ್ನ ನಾಶಪಡಿಸೋದಕ್ಕೆ ಅಮೆರಿಕ ಟ್ರೈ ಮಾಡ್ತಾ ಇದೆ. ಈ ಯುರೇನಿಯಂ ಅನ್ನೋದು ನ್ಯೂಕ್ಲಿಯರ್ ಪವರ್ನ ಡೆವಲಪ್ ಮಾಡೋದ್ರಲ್ಲಿ ತುಂಬ ವಿಶೇಷ ಪಾತ್ರವನ್ನು ವಹಿಸುತ್ತೆ. ಯುರೇನಿಯಂ ಅದರಲ್ಲೂ U-235 ಫಾರ್ಮಲ್ಲಿ ನ್ಯೂಕ್ಲಿಯರ್ ಫಿಷನ್ ಆಗುತ್ತೆ. ಅಂದರೆ ಯಾವಾಗ ಫಿಷನ್ ಅಂದರೆ ಯೂಶ್ವಲಿ ಡಿವೈಡ್ ಅಂತ ಕರಿತೀವಿ. ಡಿವೈಡ್ ಆದಾಗ ಎಕ್ಸ್ಟ್ರೀಮ್ ಹೀಟ್ ಹಾಗೆ ಎಕ್ಸ್ಟ್ರೀಮ್ ಎನರ್ಜಿ ರಿಲೀಸ್ ಆಗುತ್ತೆ. ಈ ರಿಲೀಸ್ ಆಗಿರೋ ಉಷ್ಣ ಏನಿರುತ್ತೆ, ಆ ಉಷ್ಣದ ನೀರನ್ನು ಬಾಯ್ಲರಲ್ಲಿ ಕುದಿಸಿ ಸ್ಟೀಮ್ ಆಗಿ ಕನ್ವರ್ಟ್ ಮಾಡ್ತಾರೆ. ಈ ಸ್ಟೀಮ್ ಹಬೆನ ಟರ್ಬೈನ್ನಲ್ಲಿ ತಿರುಗಿಸಿದಾಗ ಜನರೇಟರ್ ಮೂಲಕ ವಿದ್ಯುತ್ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಕೇವಲ 1 kg ಯುರೇನಿಯಂನಿಂದ ಪ್ರೊಡ್ಯೂಸ್ ಆಗೋ ಎನರ್ಜಿ ಏನಿರುತ್ತೆ ಅದು ಲಕ್ಷಾಂತರ ಕೆಜಿ ಕಲ್ಲಿದ್ದಲು ಆರ್ ಪೆಟ್ರೋಲಿಯಂ ಇಂಧನಕ್ಕೆ ಸಮನಾಗಿರುತ್ತೆ. ಹೀಗಾಗಿ ಯುರೇನಿಯಂ ಕಂಪ್ಲೀಟ್ ಆಗಿ ಸ್ಟೋರೇಜ್ನ ಸ್ಟಾಪ್ ಮಾಡಬೇಕು ಅಂತ ಅಮೆರಿಕ ಹೇಳಿದೆ. ಹಾಗೆ ಲೆಬನಾನ್ ಸಂಘರ್ಷ, ಇಲ್ಲಿ ಮುಖ್ಯವಾಗಿ ಲೆಬನಾನ್ ಮೇಲೆ ದಾಳಿ ಮಾಡಬಾರ್ದು ಅಂತ ಇರಾನ್ ಹೇಳ್ತಾ ಇದೆ. ಹೌದು, ಲೆಬನಾನ್ ಬೇರೆ ದೇಶ, ಬಟ್ ಸ್ಟಿಲ್ ಅದ್ರ ಮೇಲೂ ಕೂಡ ದಾಳಿ ಮಾಡಬಾರ್ದು ಅಂತ ಹೇಳ್ತಾ ಇದೆ. ಆದರೆ ಇಸ್ರೇಲ್ ಆ ರೀತಿ ಮಾಡ್ತಾ ಇಲ್ಲ. ಯಾಕಂದರೆ ಲೆಬನಾನ್ ಕಡೆಯಿಂದ ಈ ಹಿಂದೆ ಇಸ್ರೇಲ್ ಮೇಲೆ ಕ್ಷಿಪಣಿ ಅಟ್ಯಾಕ್ಗಳು ನಡೆದಿದ್ವು. ಹೀಗಾಗಿ ತನ್ನ ದೇಶದ ಭದ್ರತೆಗಾಗಿ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಹಾಗೆ ಅಮೆರಿಕ ಏನೆಲ್ಲ ಕಂಡೀಷನ್ಸ್ ಹಾಕಿದೆ, ಈ ಕಂಡೀಷನ್ಸ್ಗೆ ನಾವು ಹೆದರೋದಿಲ್ಲ ಅಂತ ಇರಾನ್ ವಿದೇಶಾಂಗ ಇಲಾಖೆ ಕೂಡ ಹೇಳಿದೆ. ಹಾಗೆ ಇದೆಲ್ಲದರ ನಡುವೆ ಶಾಂತಿ ಒಪ್ಪಂದ, ಕರಡು, ಅದರ ಮಾಡಿಫಿಕೇಶನ್, ಇದೆಲ್ಲದರ ನಡುವೆ ಅಮೆರಿಕ ಒಂದು ಕ್ಷಿಪಣಿ ದಾಳಿಯನ್ನು ಮಾಡಿದೆ. ಅದು ಕೂಡ ಹೆಲ್ ಫೈರ್ ಎನ್ನುವಂಥ ಕ್ಷಿಪಣಿ ದಾಳಿ. ಈ ಹೆಲ್ ಫೈರ್ ಅಂದರೆ ಏನು? ಮೊದಲನೇದಾಗಿ ಇದು ಒಂದು ಏರ್ ಟು ಗ್ರೌಂಡ್ ಕ್ಷಿಪಣಿ ಅಂತ ಹೇಳ್ತಾರೆ. ಅಂದರೆ ಲೇಸರ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಮಾಡುವಂಥ ದಾಳಿ ಇದು. ನಡು ಸಮುದ್ರದಲ್ಲಿ ಅಮೆರಿಕ ಕ್ಷಿಪಣಿ ದಾಳಿಯನ್ನು ಮಾಡಿದೆ. ಅಂದರೆ ಇರಾನ್ ಹಡಗಿನ ಮೇಲೆ ಆಗಿರುವಂಥ ಹೆಲ್ ಫೈರ್ ಅಟ್ಯಾಕ್ ಇದು. ಇರಾನ್ನತ್ತ ತೆರಳ್ತಾ ಇದ್ದ ಒಂದು ಸರಕು ಹಡಗಿನ ಮೇಲೆ ಅಮೆರಿಕಾದಿಂದ ಹೆಲ್ ಫೈರ್ ಕ್ಷಿಪಣಿ ದಾಳಿಯಾಗಿದೆ. ಅಂದರೆ ಒಂದಷ್ಟು ಎಚ್ಚರಿಕೆಗಳನ್ನು ನೀಡಿದ್ರೂ ಕೂಡ ಇರಾನ್ ಕಡೆಗೆ ಇರಾನ್ನ ಹಡಗು ಸಾಕ್ತಾ ಇರುತ್ತೆ. ಆ ಹಡಗನ್ನು ಇನ್ಆಕ್ಟಿವ್ ಮಾಡಿದ್ದಾರೆ ಈ ದಾಳಿಯ ಮೂಲಕ. ಹೀಗಾಗಿ ಅಂತಾರಾಷ್ಟ್ರೀಯ ಜಲಸಂಧಿಯಲ್ಲಿ ಅಮೆರಿಕ ನೌಕಾಪಡೆ ಒಂದು ಭೀಕರ ಕಾರ್ಯಾಚರಣೆಯನ್ನು ನಡೆಸಿದೆ. ಇದಕ್ಕೇನು ಇರಾನ್ ಸುಮ್ಮನೆ ಕೂತಿಲ್ಲ. ಅಮೆರಿಕ ಹಾಗೂ ಇಸ್ರೇಲ್ ಕಡೆಯ ಒಂದು ಡ್ರೋನ್ ಏನಿತ್ತು, ಆ ಡ್ರೋನನ್ನು ಇರಾನ್ ಸೇನೆ ಹೊಡೆದು ಉರುಳಿಸಿದೆ. ಅಬ್ಬಾಸ್ ಬಂದರಿನ ಮೇಲೆ ಏನು ದಾಳಿಯಾಗಿದೆ ಅಮೆರಿಕ ಕಡೆಯಿಂದ, ಹೆಲ್ ಫೈರ್ ಅಟ್ಯಾಕ್ ಏನಾಗಿದೆ, ಹೀಗಾಗಿ ಪರಿಸ್ಥಿತಿಯಲ್ಲಿ ಉದ್ವಿಗ್ನಗೊಂಡಿದೆ. ಒಂದು ಕಡೆ ಶಾಂತಿ ಒಪ್ಪಂದ ಅಂತ ಹೇಳ್ತಾ ಇದ್ದಾರೆ, ಆದರೆ ಒಪ್ಪಂದದ ನಡುವೆಯೇ ಪರಿಸ್ಥಿತಿ ಉದ್ವಿಗ್ನ ಆಗ್ತಾ ಇದೆ. ಹಾಗೆ ಈ ಹೆಲ್ ಫೈರ್ ಕ್ಷಿಪಣಿ ಕೂಡ ಇದು ಏರ್ ಟು ಗ್ರೌಂಡ್ ಕ್ಷಿಪಣಿ ಆಗಿರುತ್ತೆ. ಹಾಗೆ ಬಂದರ್ ಅಬ್ಬಾಸ್, ಇರಾನ್ನ ಹಾರ್ಮುಜ್ಗಾನ್ ಪ್ರಾಂತ್ಯದ ಬಂದರ್ ಅಬ್ಬಾಸ್ ಮೇಲೆ ಆಗಿರುವಂಥ ಒಂದು ಅಟ್ಯಾಕ್ ಇದು. ಆದರೆ ಇರಾನ್ ಏನು ಸುಮ್ಮನೆ ಕೂತಿಲ್ಲ, ರಿಟರ್ನ್ ಆಗಿ ಅವರ ಅಂದರೆ ಅಮೆರಿಕ ಹಾಗೂ ಇಸ್ರೇಲ್ ಕಡೆಯ ಜಂಟಿ ಒಂದು ಡ್ರೋನ್ ಕಳಿಸಿರ್ತಾರೆ, ಅವರು ಕೂಡ ಅದನ್ನು ಕೂಡ ಹೊಡೆದು ಉರುಳಿಸಿದೆ. ಹೆಲ್ ಫೈರ್ ಅನ್ನೋದು ಇದು ಅಮೆರಿಕದ ಸೇನೆಯು ಬಳಸುವಂತಹ ಅತ್ಯಾಧುನಿಕ ಒಂದು ಕ್ಷಿಪಣಿ ಆಗಿರುತ್ತೆ. ಗಾಳಿಯಿಂದ ನೆಲಕ್ಕೆ ಉಡಾಯಿಸಬಹುದು, ಅಂದರೆ ಏರ್ ಟು ಗ್ರೌಂಡ್ ಕ್ಷಿಪಣಿ ಇದು. ಲೇಸರ್ ತಂತ್ರಜ್ಞಾನದ ಮೂಲಕ ನಿಖರವಾಗಿ ಗುರಿಯನ್ನು ತಲುಪುತ್ತೆ. ಈ ಕ್ಷಿಪಣಿಯ ಮುಖಾಂತರ ಇರಾನ್ನ ಹಡಗನ್ನು ಅಮೆರಿಕ ಸೇನೆ ನಿಷ್ಕ್ರಿಯಗೊಳಿಸಿದೆ. ಹೀಗಾಗಿ ಒಂದು ಕಡೆ ಶಾಂತಿ ಒಪ್ಪಂದ, ಮತ್ತೊಂದು ಕಡೆ ಈ ರೀತಿ ಸಂಘರ್ಷಗಳು ಮುಂದುವರಿತಾನೇ ಇದೆ. ಇದರಿಂದಾಗಿ ಮತ್ತೆ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ನಾವಾಗಲೇ ನೋಡ್ತಾನೇ ಇದ್ದೀವಿ ಆ ಯುದ್ಧದ ಎಫೆಕ್ಟ್. ಫೆಬ್ರವರಿ 28ರಿಂದ ಶುರುವಾದಂಥ ಯುದ್ಧದ ಎಫೆಕ್ಟ್ ಭಾರತದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತಾ ಇದೆ ಅಂತ. ಇದಕ್ಕೆ ಮೇನ್ ರೀಸನ್ ಹಾರ್ಮುಜ್ ಜಲಸಂಧಿ, ಸ್ಟ್ರೇಟ್ ಆಫ್ ಹಾರ್ಮುಜ್. ಅದರಿಂದ ಏನು ಭಾರತಕ್ಕೆ ಅಥವಾ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಬೇಕಾಗಿರುವಂಥ ಹಡಗುಗಳು ಹೋಗ್ತಾ ಇಲ್ಲ, ಅಂದರೆ ರೆಗ್ಯುಲರ್ ಆಗಿ ಹೋಗ್ತಾ ಇಲ್ಲ. ನಾವು ಕೂಡ ನೋಡಿದ್ವಿ, ಎಷ್ಟೋ ದಿನಗಳಾದಮೇಲೆ 1-2 ಹಡಗುಗಳು ಪಾಸ್ ಆದವು, ಅದಾದಮೇಲೆ ಮತ್ತೆ 2, ಈ ರೀತಿ. ಇದರಿಂದ ಆಲ್ರೆಡಿ ಜಾಗತಿಕವಾಗಿ ಅಥವಾ ನಮ್ಮ ದೇಶದ ಮೇಲೆ ಸಾಕಷ್ಟು ಎಫೆಕ್ಟ್ ಆಗಿದೆ. ಈ ಇಂಧನ ಅಥವಾ ತೈಲದ ವಿಚಾರದಲ್ಲಿ ಅಥವಾ ಈ ರೀತಿ ಎಫೆಕ್ಟ್ ಆಗ್ತಾನೆ ಇದೆ. ಹಾಗೆ ದರ ಏರಿಕೆ ಕೂಡ ಆಗಿದೆ, ಅದೆಲ್ಲವೂ ಕೂಡ ನಮಗೆ ಗೊತ್ತಿದೆ. ಮತ್ತೆ ಇರಾನ್ ಒಂದು ಸ್ಟೆಪ್ ಮುಂದೆ ಹೋಗ್ತಾ ಇದೆ.
ಜಗತ್ತಿಗೆ ತೈಲ ಶಾಕ್ ನೀಡುತ್ತಾ ಇರಾನ್ ಎನ್ನುವಂಥ ಪ್ರಶ್ನೆ. ಏಕೆಂದರೆ ಎಲ್ಲೋ ಒಂದು ಕಡೆ ಕೆಲವೊಂದಿಷ್ಟು ಹಡಗುಗಳನ್ನು ರೆಗ್ಯುಲರ್ ಆಗಿ ಆ ಹಾರ್ಮುಜ್ ಜಲಸಂಧಿಯಲ್ಲಿ ಪಾಸ್ ಆಗ್ತಾ ಇತ್ತು, ಬಟ್ ರೆಗ್ಯುಲರ್ ಆಗಿ ಪಾಸ್ ಆಗೋದಕ್ಕೆ ಬಿಟ್ಟಿರಲಿಲ್ಲ. ಅಷ್ಟಕ್ಕೇನೆ ಇಷ್ಟೆಲ್ಲ ತೊಂದರೆಗಳು ಆಗಿತ್ತು. ಆದರೆ ಈಗೇನಾದರೂ ಕಂಪ್ಲೀಟ್ ಆಗಿ ಆ ಹಾರ್ಮುಜ್ ಜಲಸಂಧಿಯನ್ನು ಕ್ಲೋಸ್ ಮಾಡಿದ್ರೆ ಜಗತ್ತಿನ ಕಥೆ ಏನು? ಜಗತ್ತಿಗೆ ತೈಲ ಶಾಕ್ ನೀಡುತ್ತಾ ಇರಾನ್ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಹಾರ್ಮುಜ್ ಜಲಸಂಧಿ ಬಂದಾದರೆ ಕಂಪ್ಲೀಟ್ ಆಗಿ ಜಗತ್ತಿನ ಆರ್ಥಿಕ ಪರಿಸ್ಥಿತಿ ಕುಸಿದು ಹೋಗುತ್ತೆ, ಭಾರಿ ಹೊಡೆತ ಬೀಳುತ್ತೆ. ವಿಶ್ವದ 20% ತೈಲ ಸಾಗಣೆ ಕಂಪ್ಲೀಟ್ ಆಗಿ ಬಂದಾಗುತ್ತೆ. ಕೇವಲ 20% ಅಷ್ಟೇ ಅಲ್ವಾ ಅನಿಸ್ಬಹುದು, ಬಟ್ ಸ್ಟಿಲ್ ನಾವು ಆ ಎಫೆಕ್ಟ್ನ ಈ ಹಿಂದೆ ಅನುಭವಿಸಿದ್ದೀವಿ. ಹೀಗಾಗಿ ನಿಮಗೂ ಕೂಡ ಗೊತ್ತಿರುತ್ತೆ. ತೈಲ ಬೆಲೆ ಏರಿಕೆ ಆಗುತ್ತೆ. ಆಬ್ವಿಯಸ್ಲಿ ಡಿಮ್ಯಾಂಡ್ಗೆ ತಕ್ಕಂತೆ ಸಪ್ಲೈ ಇಲ್ಲ ಅಂತ ಅಂದರೆ ರೇಟ್ ಜಾಸ್ತಿ ಆಗುತ್ತೆ. ಇದರಿಂದ ಮಾರ್ಕೆಟ್ನಲ್ಲಿ ಅಸ್ಥಿರತೆಯ ಆತಂಕ ಹೆಚ್ಚಾಗುತ್ತೆ. ಅಮೆರಿಕಾದಿಂದ $12 ಬಿಲಿಯನ್ ಹಣವನ್ನು ರಿಲೀಸ್ ಮಾಡಬೇಕು ಅಂತ ಇರಾನ್ ಒಂದು ಕಡೆ ಪಟ್ಟು ಹಿಡ್ಕೊಂಡು ಕೂತಿದೆ. ಯಾಕಂದರೆ ಯುದ್ಧದಿಂದ ಆಲ್ರೆಡಿ ಆರ್ಥಿಕವಾಗಿ ಇರಾನ್ ಕುಗ್ಗಿ ಹೋಗಿದೆ. ಹೀಗಾಗಿ ವ್ಯಾಪಾರ ಮಾರ್ಗಗಳನ್ನೇ ಯುದ್ಧದ ಅಸ್ತ್ರವಾಗಿ ಬಳಸೋದಕ್ಕೆ ಟೆಹರಾನ್ ಮುಂದಾಗ್ತಾ ಇದೆ. ಕಂಪ್ಲೀಟ್ ಆಗಿ ಹಾರ್ಮುಜ್ ಜಲಸಂಧಿಯನ್ನು ತನ್ನ ಕಂಟ್ರೋಲ್ಗೆ ತಗೊಳ್ಬೇಕು ಅಂತ ಇರಾನ್ ಸಂಸತ್ತೇನಿದೆ ಅದು ಭರ್ಜರಿ ಪ್ಲಾನ್ ರೂಪಿಸ್ತಾ ಇದೆ. ಒಂದು ವೇಳೆ ಏನಾದರೂ ಇರಾನ್ ಈ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದರೆ ಜಾಗತಿಕ ಆರ್ಥಿಕತೆಗೆ ಭಾರೀ ಹೊಡೆತ ಬೀಳುತ್ತೆ. ವಿಶ್ವದ 20% ತೈಲ ಸಾಗಣೆ ಸಂಪೂರ್ಣವಾಗಿ ಬಂದಾಗುವಂಥ ಭೀತಿ ಎದುರಾಗುತ್ತೆ. ಇರಾನ್ನ ಈ ಹೆಜ್ಜೆಯಿಂದಾಗಿ ಜಾಗತಿಕ ಮಾರ್ಕೆಟ್ನಲ್ಲಿ ತೈಲ ಬೆಲೆ ಗಗನಕ್ಕೇರುವಂಥ ಸಾಧ್ಯತೆ ಇದೆ. ಹಾಗೂ ತೀವ್ರ ಆರ್ಥಿಕ ಅಸ್ಥಿರತೆ ಸೃಷ್ಟಿಯಾಗುವಂಥ ಆತಂಕ ಇಡೀ ವಿಶ್ವವನ್ನೇ ಕಾಡ್ತಾ ಇದೆ. ಆಲ್ರೆಡಿ ನಾವು ಅದರ ಎಫೆಕ್ಟ್ನ ನೋಡಿದ್ದೀವಿ. ಇನ್ನು ಮುಂದೆ ಸಾಕಷ್ಟು ಸಮಸ್ಯೆಗಳು ಕೂಡ ಆಗುತ್ತೆ. ಆಲ್ರೆಡಿ ಈ ವ್ಯಾಪಾರ ಮಾರ್ಗಗಳನ್ನೇ ಯುದ್ಧದ ಅಸ್ತ್ರವಾಗಿ ಬಳಸೋದಕ್ಕೆ ಟೆಹರಾನ್ ಮುಂದಾಗಿದೆ. ಯಾಕಂದರೆ ಅದು ಇಡೀ ವಿಶ್ವಕ್ಕೆ ಎಫೆಕ್ಟ್ ಮಾಡುತ್ತೆ. ಇಡೀ ವಿಶ್ವಕ್ಕೆ ಎಫೆಕ್ಟ್ ಮಾಡಿದಾಗ ಏನಾದರೂ ಒಂದು ತಮ್ಮ ಕಡೆಗೆ ಪಾಸಿಟಿವ್ ಆಗಬಹುದು ಎನ್ನುವಂಥ ನಿಟ್ಟಿನಲ್ಲಿ ಇರಾನ್ ಈ ರೀತಿ ವ್ಯಾಪಾರ ಮಾರ್ಗಗಳನ್ನು ಮಾಡಿಕೊಂಡು ಅಥವಾ ಕಂಟ್ರೋಲ್ಗೆ ತಗೊಳ್ಳೋದಕ್ಕೆ ಅಥವಾ ವ್ಯಾಪಾರ ಮಾರ್ಗವನ್ನೇ ಯುದ್ಧದ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಟೆಹರಾನ್ ಸಕಲ ಸಿದ್ಧತೆಗಳನ್ನು ನಡೆಸ್ತಾ ಇದೆ. ಜೊತೆಗೆ ಇದೆಲ್ಲದರ ನಡುವೆ ಶಾಂತಿ ಒಪ್ಪಂದ ಅಂತ ಹೇಳಿದೆ, ಹಾಗೆ ಸೀಸ್ ಫೈರ್ ಘೋಷಣೆ ಆಗಿದೆ. ಬಟ್ ಸ್ಟಿಲ್ ಮಧ್ಯಪ್ರಾಚ್ಯದಲ್ಲಿ ಸದ್ಯಕ್ಕೆ ಇರುವಂಥ ಸಿಚುವೇಶನ್ ಯಾವ ರೀತಿ ಇದೆ ಅಂದರೆ ಯುದ್ಧದ ಕಾರ್ಮೋಡ, ಯಾವಾಗ ಬೇಕಾದರೂ ಅಲ್ಲಿ ಯುದ್ಧ ನಡೀಬಹುದು, ಆ ರೀತಿ ಇದೆ ಅಲ್ಲಿರುವಂಥ ಎನ್ವಿರಾನ್ಮೆಂಟ್. ಅಂದರೆ ಮೊದಲನೇದಾಗಿ ಲೆಬನಾನ್ ಗಡಿಯಲ್ಲಿ, ಯಾಕಂದರೆ ಲೆಬನಾನ್ ಬೇರೆ ದೇಶ ಆಗಿರಬಹುದು, ಇರಾನ್ನಿಂದ ದೂರದಲ್ಲಿರಬಹುದು, ಬಟ್ ಸ್ಟಿಲ್ ಇರಾನ್ ತನ್ನ ಆ ಶಾಂತಿ ಒಪ್ಪಂದದ ಪ್ರಸ್ತಾವನೆಯಲ್ಲಿ ಲೆಬನಾನ್ ಮೇಲೂ ಕೂಡ ಅಟ್ಯಾಕ್ ಆಗಬಾರ್ದು. ಕೇವಲ ಇರಾನ್ ಮೇಲೆ ಮಾತ್ರ ಅಲ್ಲ, ಲೆಬನಾನ್ ಮೇಲೂ ಕೂಡ ಯಾವುದೇ ರೀತಿ ಕಾರ್ಯಾಚರಣೆಯನ್ನು ನಡೆಸಬಾರ್ದು, ಆ ಅಟ್ಯಾಕ್ನ ನಿಲ್ಲಿಸಬೇಕು ಅಂತ ಹೇಳಿದೆ. ಹೀಗಾಗಿ ಬಟ್ ಇನ್ನೊಂದು ಕಡೆ ಲೆಬನಾನ್ ಗಡಿಯಲ್ಲಿ ಇಸ್ರೇಲ್ ಪಡೆಗಳು ತೀವ್ರ ದಾಳಿಯನ್ನು ಕಂಟಿನ್ಯೂ ಮಾಡ್ತಾ ಇದೆ. ಹಿಜ್ಬುಲ್ಲಾ ಬಂಡುಕೋರರನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಕ್ಷಿಪಣಿ ಮಳೆಯನ್ನು ಸುರಿಸ್ತಾ ಇದೆ. ಕದನ ವಿರಾಮ ಉಲ್ಲಂಘಿಸಿ ಲೆಬನಾನ್ನ 7 ಗ್ರಾಮಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ತಕ್ಷಣದ ಕದನ ವಿರಾಮಕ್ಕೆ ಅಮೆರಿಕ ಮಧ್ಯಸ್ಥಿಕೆಗೆ ಲೆಬನಾನ್ ಅಧ್ಯಕ್ಷರು ಮನವಿಯನ್ನ ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹಾಗೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರಿಂದ ಸೇನಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ಯಾರು ಏನೇ ಹೇಳಿದ್ರು ಕೂಡ ನಾವು ಲೆಬನಾನ್ನ ಬಿಡೋದಿಲ್ಲ. ಇದಕ್ಕೆ ಕಾರಣ ಈ ಹಿಂದೆಯೇ ಕೂಡ ಲೆಬನಾನ್ ಇಸ್ರೇಲ್ ಮೇಲೆ ಒಂದಷ್ಟು ದಾಳಿಯನ್ನು ಮಾಡಿದೆ. ಹೀಗಾಗಿ ತನ್ನ ದೇಶದ ಭದ್ರತೆಗಾಗಿ ಇಸ್ರೇಲ್ ಈ ರೀತಿ ಮಾಡ್ತಾ ಇದೆ. ವಾಷಿಂಗ್ಟನ್ನಲ್ಲಿ 4ನೇ ಸುತ್ತಿನ ಮಾತುಕತೆಯ ಮೇಲೆ ಜಗತ್ತಿನ ಕಣ್ಣು ಬಿದ್ದಿದೆ. ಹೀಗಾಗಿ ಅಲ್ಲಿ ಆ ಮಾತುಕತೆಯಲ್ಲಿ ಏನೆಲ್ಲ ನಡೆಯುತ್ತೆ, ಏನು ಎತ್ತ ಎಲ್ಲವನ್ನ ಕೂಡ ಅಂದರೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಲೆಬನಾನ್ ಸಂಘರ್ಷಕ್ಕೆ ಬ್ರೇಕ್ ಬೀಳುತ್ತಾ, ಯಾಕಂದರೆ ಅದು ಸಾಧ್ಯನೇ ಇಲ್ಲ ಅಂತ ಒಂದು ಕಡೆ ಹೇಳ್ತಾ ಇದೆ ಇಸ್ರೇಲ್. ಬಟ್ ಆ ಸಂಘರ್ಷ, ಆ ಅಟ್ಯಾಕ್, ಲೆಬನಾನ್ ಮೇಲೆ ನೀವು ಅಟ್ಯಾಕ್ ನಿಲ್ಲಿಸೋವರೆಗೂ ಕೂಡ ನಾವು ಶಾಂತಿ ಒಪ್ಪಂದಕ್ಕೆ ಬರೋದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಜೊತೆಗೆ ನಾನು ಆಗಲೇ ಹೇಳಿದೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಅಂತ. ಇದರ ನಡುವೆ ಅಮೆರಿಕ ಆಲ್ರೆಡಿ ಯುದ್ಧಕ್ಕೆ ರೆಡಿ ಆಗಿಬಿಟ್ಟಿದೆ, ಎಲ್ಲ ತನ್ನ ಸೇನೆಯನ್ನು ರೆಡಿ ಮಾಡಿ ಇಟ್ಕೊಂಡಿದೆ. ಹಾಗಾದರೆ ಯಾವಾಗ ಬೇಕಾದರೂ ಯುದ್ಧ ಆಗ್ಬೋದು, ಯುದ್ಧದ ಮುನ್ಸೂಚನೆಯನ್ನು ಇದು ನೀಡ್ತಾ ಇದೆ. ಯುದ್ಧಕ್ಕೆ ರೆಡಿ ಎಂದಿದೆ ಅಮೆರಿಕ ಸೈನ್ಯ. ಅಗತ್ಯ ಇದ್ರೆ ಮತ್ತೆ ಯುದ್ಧ ಮಾಡೋದಕ್ಕೆ ಸಿದ್ಧ ಅಂತ ಅಮೆರಿಕ ರಕ್ಷಣಾ ಸಚಿವ ಪೀಟ್ ಹೆಕ್ಸೆಟ್ ಅವರು ಹೇಳಿದ್ದಾರೆ. ಸಿಂಗಾಪುರದ ರಕ್ಷಣಾ ಶೃಂಗಸಭೆಯಲ್ಲಿ ಇರಾನ್ಗೆ ನೇರ ಎಚ್ಚರಿಕೆಯನ್ನು ನೀಡಿದೆ ಪೆಂಟಗನ್. ಯಾವಾಗಲೂ ರೆಡಿ ಆಗಿರಿ, ಯಾವಾಗಲೂ ಆಕ್ಟಿವ್ ಆಗಿರಿ, ಸನ್ನದ್ಧ ಸ್ಥಿತಿಯಲ್ಲಿರಿ ಅಂತ ಅಮೆರಿಕ ಸೆಂಟ್ರಲ್ ಕಮಾಂಡ್ ತನ್ನ ಸೈನ್ಯಕ್ಕೆ ಸೂಚನೆಯನ್ನು ನೀಡಿದೆ. ಇರಾನ್ ಎಲ್ಲಿ ಅಂದರೆ ಈ ಅಣು ಕಾರ್ಯಕ್ರಮ ಏನಿದೆ, ನ್ಯೂಕ್ಲಿಯರ್ ಪವರ್, ಈ ಪವರ್
ಎಲ್ಲಿವರೆಗೂ ಸ್ಟಾಪ್ ಆಗೋದಿಲ್ವೋ, ಇರಾನ್ ಯಾವಾಗ ಈ ಪರಮಾಣು ಮುಕ್ತ ಆಗುತ್ತೋ ಆವಾಗ ಮಾತ್ರ ಯುದ್ಧ ನಿಲ್ಲುತ್ತೆ, ಇಲ್ದಿದ್ರೆ ದಾಳಿ ಖಚಿತ ಅಂತ ಅಮೆರಿಕ ಹೇಳ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಯುದ್ಧ ನೌಕೆಗಳು ಭಾರೀ ಸಂಖ್ಯೆಯಲ್ಲಿ ಜಮಾವಣೆ ಆಗ್ತಾ ಇದೆ. ಅಕಸ್ಮಾತ್ ಏನಾದರೂ ಮಾತುಕತೆ ವಿಫಲ ಆದರೆ ಮಿಲಿಟರಿ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಟ್ರಂಪ್ ಆಲ್ರೆಡಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹೀಗಾಗಿ ಏನಾಗುತ್ತೆ, ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಒಂದು ಕಡೆ ನಾ ಕೊಡೆ ನೀ ಬಿಡೆ ಅನ್ನುವಂಥ ಸಿಚುವೇಶನ್, ಒಂದಿಷ್ಟು ಡಿಮಾಂಡ್ಸ್, ಒಂದಿಷ್ಟು ಕಂಡೀಷನ್ಸ್ನ ಇರಾನ್ ನೀಡಿದೆ. ಆದರೆ ಅದು ಆಗೋದಿಲ್ಲ ಅಂತ ಅದರಲ್ಲೇ ಒಂದಿಷ್ಟು ಮಾಡಿಫಿಕೇಷನ್ನ ಮಾಡಿ ಅಮೇರಿಕ ಮತ್ತೆ ಆ ಮಾಡಿಫೈಡ್ ಪ್ರತಿ ಏನಿತ್ತು, ಕರಡು ಪ್ರತಿ, ಅದನ್ನು ಮತ್ತೆ ವಾಪಸ್ ಇರಾನ್ಗೆ ಕಳಿಸಿದೆ. ಹೀಗಾಗಿ ಇರಾನ್ ಯಾವ ರೀತಿ ಇದಕ್ಕೆ ರಿಯಾಕ್ಟ್ ಮಾಡುತ್ತೆ, ಏನು ಎತ್ತ, ಮತ್ತೆ ಯುದ್ಧ ಆರಂಭವಾಗುತ್ತಾ, ಎಲ್ಲವನ್ನು ಕೂಡ ಕಾದು ನೋಡಬೇಕು. ಈಗ ನಮಗೆ ಸ್ಪೇಸ್ ಅಂದರೆ ಜನರಲಿ ಎಲ್ರಿಗೂ ಕೂಡ ಇಂಟ್ರೆಸ್ಟ್ ಇರುತ್ತೆ. ಯಾಕಂದರೆ ಈ ಸ್ಪೇಸ್ ಅಂದರೆ ಬಾಹ್ಯಾಕಾಶ, ಔಟರ್ ಸ್ಪೇಸ್ ಅಂತ ಏನು ಕರಿತೀವಿ, ಕೇವಲ ಸೈನ್ಸ್ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಒಂದು ರೀತಿ ಕೌತುಕ, ವಿಸ್ಮಯ. ಜೊತೆಗೆ ವಿಸ್ಮಯದ ಜೊತೆಗೆ ಈ ಬಾಹ್ಯಾಕಾಶ ಅನ್ನೋದು ಎಷ್ಟು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು ಅಥವಾ ಒಂದು ವಿಸ್ಮಯವನ್ನು ತನ್ನೊಳಗೆ ಅಡಗಿಸಿಕೊಂಡಿರುತ್ತೋ ಅಷ್ಟೇ ಭಯಾನಕ ಕೂಡ ಹೌದು. ಅಂದರೆ ನಾವು ಮನುಷ್ಯರು ಭೂಮಿ ಮೇಲೆ ನೆಮ್ಮದಿಯಿಂದ ಇರಬೇಕು ಅಂತ ಅಂದರೆ ಅದಕ್ಕೆ ಪ್ರಕೃತಿಯ ಕೊಡುಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಕಸ್ಮಾತ್ ಏನಾದರೂ ನಾವಿಲ್ಲಿ ಆರಾಮಾಗಿ ನಿಂತಿರ್ತೀವಿ, ಸಡನ್ನಾಗಿ ಏನೋ ಒಂದು ಮೇಲ್ಗಡೆ ಆಕಾಶದಿಂದ ಬಂದು ಅಪ್ಪಳಿಸಿದ್ರೆ ನಮ್ಮ ಕಥೆನೇ ಮುಗ್ದು ಹೋಗುತ್ತೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಈಗ ಅಮೇರಿಕಾದಲ್ಲಿ ಒಂದು ಉಲ್ಕಾ ಸ್ಫೋಟ ಆಗಿದೆ. ಅಂದರೆ ಮೀಟಿಯಾರ್ ಬರ್ಸ್ಟ್ ಅಂತ ಏನು ಕರಿತೀವಿ, ಮೀಟಿಯಾರ್ ಎಕ್ಸ್ಪ್ಲೋಷನ್ ಅಂತ ಏನು ಕರಿತೀವಿ, ಅದಾಗಿದೆ. ಅದರ ಎಫೆಕ್ಟ್ ಯಾವ ರೀತಿ ಇದೆ ಅಂದರೆ ಹಿರೋಶಿಮಾ ಬಾಂಬ್ ಎಷ್ಟು ಎಫೆಕ್ಟಿವ್ ಆಗಿತ್ತೋ ಅಷ್ಟು ಎಫೆಕ್ಟಿವ್ ಆಗಿದೆ. ಇದರ ಜೊತೆಗೆ 300 TNT ಸ್ಫೋಟಕಗಳ ಶಕ್ತಿಯನ್ನು ಅದು ರಿಲೀಸ್ ಮಾಡಿದೆ. ಹಾಗಾದರೆ ಏನಿದು ಉಲ್ಕಾ ಸ್ಫೋಟ, ಇದರಿಂದ ಏನೆಲ್ಲ ಎಫೆಕ್ಟ್ ಆಯಿತು, ಹಾಗೆ ಎಷ್ಟು ವೇಗವಾಗಿ ಈ ಒಂದು ಉಲ್ಕಾ ಸ್ಫೋಟ ಆಯಿತು ಅಥವಾ ಉಲ್ಕೆ ಭೂಮಿ ಕಡೆಗೆ ಬಂತು, ಎಲ್ಲವನ್ನ ನಾನು ನಿಮಗೆ ಇನ್ ಡೀಟೇಲ್ ಮಾಹಿತಿಯನ್ನು ಕೊಡ್ತೀನಿ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಎರಡನೇ ಸ್ಟೋರಿಯಲ್ಲಿ. ಮೊದಲನೇದಾಗಿ ಅಮೆರಿಕಾದ ಆಗಸದಲ್ಲಿ ಮಹಾಸ್ಫೋಟ ಸಂಭವಿಸಿದೆ. ಏನದು ಮಹಾಸ್ಫೋಟ ಗೊತ್ತು. ಈಗ ಸ್ಪೇಸ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಈ ಪದಗಳನ್ನ ಕೇಳಿರ್ತಾರೆ, ಮೀಟಿಯಾರ್ಸ್, ಆಸ್ಟಿರಾಯ್ಡ್ಸ್, ಇವೆಲ್ಲ ಪದಗಳನ್ನ ನಾವು ಕೇಳಿರ್ತೀವಿ. ಅದೇ ರೀತಿ ಇಲ್ಲೊಂದು ಉಲ್ಕಾ ಸ್ಫೋಟ ಆಗಿದೆ. ಅಮೆರಿಕಾದ ಮ್ಯಾಸಚೂಸೆಟ್ಸ್ ಮತ್ತು ನ್ಯೂ ಹ್ಯಾಂಪ್ಶೈರ್ ಆಗಸದಲ್ಲಿ ಉಲ್ಕಾಪಾತವಾಗಿದೆ, ಮೀಟಿಯಾರ್ ಬರ್ಸ್ಟ್ ಆಗಿದೆ. ಶನಿವಾರ ಮಧ್ಯಾಹ್ನ 2:06 ಬೆಂಕಿಯ ಉಂಡೆಯಂತೆ ಉಲ್ಕಾಶಿಲೆ ಮೀಟಿಯಾರೈಡ್ ಏನಿದೆ, ಮೀಟಿಯಾರೈಡ್ ಇಸ್ ನಥಿಂಗ್ ಬಟ್ ಒಂದು ಸಣ್ಣ ಕಲ್ಲಿನ ಪೀಸ್ ಅಥವಾ ಒಂದು ಮೆಟಲ್ ಪೀಸ್ ಥರ ಇರುತ್ತೆ. ಅದು ಯಾವಾಗ ಭೂಮಿಯ ವಾತಾವರಣದೊಳಗೆ ಎಂಟ್ರಿ ಕೊಡುತ್ತೆ ಆಗ ಅದು ಹೊತ್ತಿ ಉರಿಯುತ್ತೆ. ಸೊ ಈ ಉಲ್ಕಾಶಿಲೆ ಬಂದಿದೆ. ಆದರೆ ಆಕಾಶದಲ್ಲೇ ಸದ್ಯ ಸ್ಫೋಟಗೊಂಡಿದೆ, ನೆಲಕ್ಕೆ ಬಿದ್ದು ಸ್ಫೋಟ ಆಗಿಲ್ಲ, ಆಕಾಶದಲ್ಲೇ ಸ್ಫೋಟಗೊಂಡಿದೆ. ಆದರೆ ಇವಂದೋ ಅದು ಆಕಾಶದಲ್ಲೇ ದೂರದಲ್ಲೇ ಸ್ಫೋಟಗೊಂಡಿದ್ರೂ ಕೂಡ ಭಾರೀ ಪ್ರಮಾಣದ ಬೆಳಕು ಹಾಗೂ ಶಬ್ದ ರಿಲೀಸ್ ಆಗಿದೆ. ಈ ಸೋನಿಕ್ ಬೂಮ್ ತೀವ್ರತೆಗೆ ಬೋಸ್ಟನ್ ಸೇರಿದಂತೆ ಹಲವು ನಗರಗಳು ಬೆಚ್ಚಿ ಬಿದ್ದಿವೆ. ಭೂಮಿಯ ಇತಿಹಾಸದಲ್ಲಿ ಬಾಹ್ಯಾಕಾಶ ಬೆದರಿಕೆಯ ಮತ್ತೊಂದು ಭೀಕರ ದರ್ಶನ ಇದು. ಸೋಷಿಯಲ್ ಮೀಡಿಯಾದಲ್ಲಿ ಈ ಬೆಂಕಿಯ ಉಂಡೆಯ ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಾ ಇದೆ. ಅಂದರೆ ಇದೇನು ಮೊದಲೇನಲ್ಲ, ಈ ರೀತಿ ಆಸ್ಟಿರಾಯ್ಡ್ಸ್ ಆಗಿರ್ಬೋದು, ಮೀಟಿಯೋರೈಡ್ಸ್ ಆಗಿರ್ಬೋದು, ಆಗಾಗ ಭೂಮಿ ಮೇಲೆ ಬೀಳ್ತಾನೆ ಇರುತ್ತೆ. ಬಟ್ ಇದು ಅತ್ಯಂತ ಭಯಾನಕವಾಗಿದೆ. ಹಾಗೆ ಈ ಸೋನಿಕ್ ಬೂಮ್ ಅಬ್ಬರಕ್ಕೆ ಇಡೀ ಅಮೇರಿಕಾ ಅಥವಾ ಆ ಪ್ರದೇಶ ಏನಿದೆ ಅದು ನಡುಗಿ ಹೋಗಿದೆ. ಅಂದರೆ ಈ ಮೀಟಿಯೋರೈಟ್ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಾವೇನು ಈ ಶೂಟಿಂಗ್ ಸ್ಟಾರ್ ಅಂತ ಕರಿತೀವಿ, ಶೂಟಿಂಗ್ ಸ್ಟಾರ್ ಇಸ್ ನಥಿಂಗ್ ಬಟ್ ಮೀಟಿಯೋರೈಟ್. ಸಣ್ಣ ಕಲ್ಲು ಅಥವಾ ಒಂದು ಮೆಟಲ್ ಥರ ಇರುತ್ತೆ ಇದು. ಆದರೆ ಸದ್ಯ ಇಲ್ಲಿ ಅಮೇರಿಕಾದಲ್ಲಿ ಇದು ಆಕಾಶದಲ್ಲೇ ಸ್ಫೋಟಗೊಂಡಿದೆ, ಭೂಮಿ ಮೇಲೆ ಬಂದು ಅಪ್ಪಳಿಸಿಲ್ಲ. ಬಟ್ ಸ್ಟಿಲ್ ಸಾಕಷ್ಟು ಎಫೆಕ್ಟ್ನ ಮಾಡಿದೆ. ಹಾಗೆ ನಾನು ಆಗಲೇ ಸ್ಟಾರ್ಟಿಂಗಲ್ಲೇ ಒಂದು ವಿಷಯವನ್ನು ಉಲ್ಲೇಖಿಸಿದೆ. ಅಂದರೆ ಈ ಮೀಟಿಯೋರೈಟ್ ಅಥವಾ ಮೀಟಿಯೋರ್ ಬರ್ಸ್ಟ್ ಎಷ್ಟು ಎಫೆಕ್ಟಿವ್ ಆಗಿತ್ತು ಅಂದರೆ 300 ಟನ್ TNT ಶಕ್ತಿಯ ಬಾಂಬ್ ರೀತಿ ಇತ್ತು. TNT ಇಸ್ ನಥಿಂಗ್ ಬಟ್ ಅದು ಕೂಡ ಒಂದು ಸ್ಫೋಟಕ, ಒಂದು ರೀತಿ ಯೆಲ್ಲೋಯಿಶ್ ಕಲರಲ್ಲಿ ಇರುತ್ತೆ ಆ ಸ್ಫೋಟಕ. ಹಾಗೆ ಆ ಸ್ಫೋಟಕ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರುತ್ತೆ. ಅದನ್ನು ಉಸಿರಾಡೋದ್ರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು, ಲಿವರ್ ಆಗಿರ್ಬೋದು, ಈ ರೀತಿ ದೇಹದ ಬೇರೆ ಬೇರೆ ಭಾಗಗಳು ಡ್ಯಾಮೇಜ್ ಆಗುತ್ತೆ. ಅಂತಹ 300 ಟನ್ TNT ಶಕ್ತಿಯ ಬಾಂಬ್ ರೀತಿ ಇತ್ತಂತೆ ಆ ಒಂದು ಮೀಟಿಯಾರ್ ಬರ್ಸ್ಟ್. ಉಲ್ಕಾ ಸ್ಫೋಟದಿಂದ ಬರೋಬ್ಬರಿ 300 ಟನ್ TNT ಶಕ್ತಿ ರಿಲೀಸ್ ಆಗಿದೆ. ಹಿರೋಶಿಮಾ ಬಾಂಬ್ ತೀವ್ರತೆಯ ಸಣ್ಣ ರೂಪದಂತೆ ಇದು ಕಂಡಿದೆ. ಅಂದರೆ ಅಷ್ಟರ ಮಟ್ಟಿಗೆ ಎಫೆಕ್ಟ್ ಇಲ್ದಿದ್ರು ಅದರ ಒಂದು ಸಣ್ಣ ಜಲಕ್ ಥರ ಇತ್ತು. ಇನ್ನು TNT ಅಂದರೆ ದಿಸ್ ಇಸ್ ನಥಿಂಗ್ ಬಟ್ ಟ್ರಿನಿಟ್ರೋಟೊಯುಲೆನ್ ಅಂತ ಕರಿತೀವಿ. TNT ಅಂದರೆ
ಅಷ್ಟರ ಮಟ್ಟಿಗೆ 300 ಟನ್ TNT ಸ್ಫೋಟಗೊಂಡಾಗ ಎಷ್ಟು ಶಕ್ತಿ ರಿಲೀಸ್ ಆಗುತ್ತೆ ಅಷ್ಟಾಗಿದೆ. ಹಾಗೆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂದರೆ ಇವೊಂದು ಅದು ಭೂಮಿಗೆ ಬಂದು ಅಪ್ಪಳಿಸಿಲ್ಲ, ಮೇಲ್ಗಡೆನೆ ಬರ್ಸ್ಟ್ ಆಗಿದ್ರು ಕೂಡ ಮನೆಗಳು ಹಾಗೂ ಕಿಟಕಿ ಬಾಗಿಲುಗಳು ಎಲ್ಲ ಕೂಡ ಅಲ್ಲಾಡಿದೆ, ಗಾಜುಗಳು ಒಡೆದು ಹೋಗಿದೆ. ರಸ್ತೆಯಲ್ಲಿ ನಿಲ್ಲಿಸಿದ್ದ ವಾಹನಗಳಿಗೂ ಕೂಡ ಹಾನಿಯನ್ನು ಉಂಟು ಮಾಡಿದೆ. ಕಂಪನ, ಒಂದು ರೀತಿ ಭೂಕಂಪದ ಎಫೆಕ್ಟ್ ಬಂದಿದೆ ಇಲ್ಲಿ. ಹಾಗೆ ನಾಸಾ ಸಂವೇದಕಗಳಲ್ಲಿ ಉಲ್ಕಾಶಿಲೆಯ ಭೀಕರ ಶಕ್ತಿ ರೆಕಾರ್ಡ್ ಆಗಿದೆ. ನೆಲಕ್ಕೆ ಅಪ್ಪಳಿಸಿಲ್ಲ, ನಾನು ಆಗ್ಲೇನು ಹೇಳಿದೆ, ಇದು ನೆಲಕ್ಕೆ ಬಂದು ಬಿದ್ದಿಲ್ಲ, ಅಲ್ಲೇ ಬರ್ಸ್ಟ್ ಆಗಿದೆ ಮೇಲ್ಗಡೆನ ಆಕಾಶದಲ್ಲಿ. ಯಾವಾಗ ಅದು ಭೂಮಿಯ ಎನ್ವಿರಾನ್ಮೆಂಟ್ ಒಳಗೆ ಅಥವಾ ಅಟ್ಮಾಸ್ಫಿಯರ್ ಒಳಗಡೆ ಎಂಟ್ರಿ ಕೊಡ್ತು ಆಗಲೇ ಹೊತ್ತಿ ಉರಿದು ಅಲ್ಲೇ ಬರ್ಸ್ಟ್ ಆಗಿದೆ. ಬಟ್ ಸ್ಟಿಲ್ ವಾತಾವರಣದಲ್ಲಿ ಸಾಕಷ್ಟು ಸಂಚಲನವನ್ನು ಉಂಟು ಮಾಡಿದೆ. ಅಂದರೆ ಒಂದು ಕಡೆ ಈ ಸೋನಿಕ್ ಬೂಮ್ ತೀವ್ರತೆಗೆ ಮನೆಗಳು ನಡುಗಿವೆ, ಹಾಗೆ ಮನೆಗಳ ಕಿಟಕಿ ಬಾಗಿಲುಗಳು, ಬೋಸ್ಟನ್ ಹಾಗೂ ಸುತ್ತಮುತ್ತಲಿನ ಮನೆಗಳ ಕಿಟಕಿ ಬಾಗಿಲುಗಳು ಚೂರು ಚೂರಾಗಿವೆ. ಹಾಗೆ ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸಿರ್ತಾರಲ್ಲ ಅದು ಕೂಡ ಎಲ್ಲ ಅಲ್ಲಾಡ್ಬಿಟ್ಟಿದೆ. ಅಂದರೆ ಒಂದು ರೀತಿ ಎಲ್ಲೋ ಭೂಕಂಪ ಆಯ್ತೇನೋ ಅನ್ನೋ ರೀತಿ ಇತ್ತಂತೆ. ಈ ಸೋನಿಕ್ ಬೂಮ್ ಅಂದರೆ ನಥಿಂಗ್ ಬಟ್ ಗಾಳಿಯಲ್ಲಿ ಶಬ್ದದ ವೇಗಕ್ಕಿಂತ ಹೆಚ್ಚು ವೇಗವಾಗಿ ಚಲಿಸಿದಾಗ ಒಂದು ಅಗಾಧವಾದ ಹಾಗೂ ಜೋರಾದ ಶಬ್ದ ಬರುತ್ತೆ, ಅದನ್ನು ಸೋನಿಕ್ ಬೂಮ್ ಅಂತ ಕರಿತೀವಿ. ಇದರ ಎಫೆಕ್ಟ್ ಅದನ್ನು ನಾನು ಹೇಳಿದ್ನಲ್ವಾ, ಕಿಟಕಿ ಗಾಜುಗಳೆಲ್ಲ ಪುಡಿ ಪುಡಿ ಆಗುತ್ತೆ, ಒಂದು ರೀತಿ ಭೂಕಂಪನದ ಅನುಭವ ಇದು. ಹಾಗೆ ನಾನು ಆಗಲೇ ಹೇಳಿದೆ, ಈ ಉಲ್ಕೆ ಮೀಟಿಯೋರೈಡ್ ಏನಿದೆ ಎಷ್ಟು ಸ್ಪೀಡಾಗಿ ಬಂತು, ಹಾಗಾದರೆ ಎಷ್ಟಿತ್ತು ಇದರ ಸ್ಪೀಡ್, ಇದನ್ನು ನಾವು ಈಗ ಡೀಟೇಲ್ ಆಗಿ ನೋಡ್ತಾ ಹೋಗಬೇಕು. ಯಾಕಂದರೆ ವೇಗ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟು ಸ್ಪೀಡಾಗಿ ಅದು ಬಂದಿದ್ರಿಂದನೇ ಅದು ಮೇಲ್ಗಡೆನೆ ಬರ್ಸ್ಟ್ ಆಗಿಬಿಟ್ಟಿದೆ. ಆ ವೇಗವನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗದೇನೆ ಅದು ಬರ್ಸ್ಟ್ ಆಗಿದೆ. ಸೊ ಹಾಗಾದರೆ ಆ ಉಲ್ಕೆಯ ಅಥವಾ ಉಲ್ಕಾಶಿಲೆಯ ವೇಗ ಎಷ್ಟಿತ್ತು ನೋಡ್ತಾ ಹೋಗೋಣ. ಗಂಟೆಗೆ 75,000 ಮೈಲು ವೇಗದಲ್ಲಿ ಭೂಮಿಯತ್ತ ಈ ಒಂದು ಉಲ್ಕಾಶಿಲೆ ಬಂದಿದೆ. ಅಂದರೆ ಎಷ್ಟು ಸ್ಪೀಡಾಗಿ ಬಂದಿದೆ ಅನ್ನೋದನ್ನು ನೀವು ಕೂಡ ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಅಂದರೆ ಇದು ಯಾರ ಕಂಟ್ರೋಲಲ್ಲೂ ಕೂಡ ಇರೋದಿಲ್ಲ. ಇದು ಇವಾಗ ಈ ಉಲ್ಕೆ ಬೀಳುತ್ತೆ ಅಥವಾ ಈಗ ಈ ಕ್ಷುದ್ರಗ್ರಹ ಬೀಳುತ್ತೆ ಅಂತ ಯಾರು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಗಂಟೆಗೆ 75,000 ಮೈಲು ವೇಗದಲ್ಲಿ ಭೂಮಿಯತ್ತ ಬಂದಿದೆ ಉಲ್ಕಾಶಿಲೆ. ಅಂದರೆ ಸೆಕೆಂಡ್ಗೆ ಸುಮಾರು 33 ಕಿಲೋಮೀಟರ್ ವೇಗದಲ್ಲಿ ಮೂವ್ಮೆಂಟ್ ಆಗಿದೆ. ಭೂಮಿಯಿಂದ 40 ಮೈಲು ಎತ್ತರದಲ್ಲೇ ಸುಟ್ಟು ಭಸ್ಮ ಆಗಿ ಹೋಗಿದೆ ಬಾಹ್ಯಾಕಾಶ ಶಿಲೆ. ಹಾಗೆ ಅಕಸ್ಮಾತ್ ಏನಾದರೂ ಇದಕ್ಕೂ ಸ್ಯಾಟಲೈಟ್ಗೂ ಏನಾದರೂ ಲಿಂಕ್ ಇದೆಯಾ ಅಥವಾ ಏನಾದರೂ ಬಾಹ್ಯಾಕಾಶದಲ್ಲಿರುವಂಥ ತ್ಯಾಜ್ಯನ? ಇದು ಅಲ್ಲ. ನಾಸಾ ಕ್ಲಿಯರ್ ಕಟ್ ಆಗಿ ಹೇಳಿದೆ, ಇದು ನೈಸರ್ಗಿಕವಾಗಿ ಬಂದಿರುವಂಥ ಒಂದು ವಸ್ತು. ಹಾಗೆ ಈ ವಸ್ತುವಿಗೂ ಸ್ಯಾಟಲೈಟ್ಸ್ಗಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ವಾಯುಮಂಡಲದ ಘರ್ಷಣೆಯಿಂದಾಗಿ ಸೃಷ್ಟಿಯಾಗಿರುವಂಥ ಬೃಹತ್ ಬೆಂಕಿಯ ಉಂಡೆ, ಅಂದರೆ ಅಟ್ಮಾಸ್ಫಿಯರ್ ಅಲ್ಲಿ ರಬ್ಬಿಂಗ್ ಆಗಿದೆ, ಅಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ. ಈ ರಬ್ಬಿಂದ ಉಂಟಾಗಿರುವಂಥ ಒಂದು ಬೃಹತ್ ಬೆಂಕಿಯ ಉಂಡೆ ಇದು. ಅತಿ ವೇಗದ ಚಲನೆಯೇ ಉಲ್ಕಾಶಿಲೆ ಸ್ಫೋಟಗೊಳ್ಳೋದಕ್ಕೆ ಪ್ರಮುಖ ಕಾರಣ ಎನ್ನುವಂಥ ಒಂದು ವಿಷಯ ಕೂಡ ಗೊತ್ತಾಗಿದೆ. ಅದಷ್ಟು ಸ್ಪೀಡಾಗಿ ಬಂದಿದೆ. 1 ಸೆಕೆಂಡ್ಗೆ 33 ಕಿಲೋಮೀಟರ್ ಸ್ಪೀಡ್, ಹೀಗಾಗಿ ಅದು ಬರ್ಸ್ಟ್ ಆಗಿದೆ. ಜೊತೆಗೆ ಈ ಒಂದು ಪ್ರಾಸೆಸ್ ಏನಿದೆ, ಈ ಪ್ರಾಸೆಸ್ ಎಷ್ಟು ಸ್ಪೀಡಾಗಿ ಬಂತು, ಏನು ಎತ್ತ, ಹೇಗೆ ಸೃಷ್ಟಿ ಆಯಿತು, ಇದೆಲ್ಲವನ್ನ ನಾಸಾದ NOAA-GOES 19 ಎನ್ನುವಂಥ ಒಂದು ಉಪಗ್ರಹ ಸ್ಯಾಟಲೈಟ್ ಏನಿದೆ ಅದು ಸ್ಪಷ್ಟವಾಗಿ ಕ್ಯಾಪ್ಚರ್ ಮಾಡಿದೆ. ಇದು ನೈಸರ್ಗಿಕವಾಗಿ ಬಂದಂತಹ ವಸ್ತು. ಈ ವಸ್ತುವಿಗೂ ಅಥವಾ ಸ್ಯಾಟಲೈಟ್ಸ್ಗಳಿಗೂ ಅಥವಾ ಬಾಹ್ಯಾಕಾಶದಲ್ಲಿರುವಂಥ ತ್ಯಾಜ್ಯಗಳಿಗೂ ಯಾವುದೇ ಸಂಬಂಧ ಇಲ್ಲ. ಬದಲಾಗಿ ಇದೊಂದು ಬಾಹ್ಯಾಕಾಶದ ಶುದ್ಧ ನೈಸರ್ಗಿಕ ವಸ್ತು ಅಂತ ನಾಸಾ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಹಾಗಾದರೆ ಈ ಸೋನಿಕ್ ಬೂಮ್, ಈ ಒಂದು ದೊಡ್ಡ ಪ್ರಮಾಣದ ಬೆಳಕು ಅಥವಾ ಈ ದೊಡ್ಡ ಪ್ರಮಾಣದ ಶಬ್ದ ಏನಿತ್ತು, ಇದಕ್ಕೆ ಅಕ್ಷರಶಃ ಅಮೇರಿಕ ಬೆಚ್ಚಿ ಬೀಳ್ತು. ಯಾವ ರೀತಿ ಆಯಿತು? ಸೋನಿಕ್ ಬೂಮ್ಗೆ ಅಮೇರಿಕ ಬೆಚ್ಚಿ ಬಿದ್ದಿದೆ. ಅಂದರೆ ಅದರ ಎಫೆಕ್ಟ್ ಯಾವ ರೀತಿ ಇತ್ತು ನೋಡ್ತಾ ಹೋಗೋಣ. ನಾನು ಆಗಲೇ ಹೇಳಿದೆ, ಇದು ಮ್ಯಾಸಚ್ಯೂಸೆಟ್ಸ್ನ ಆಕಾಶದಲ್ಲಿ ನಡೆದಿರುವಂಥ ಘಟನೆ. ಇದರ ಭೀಕರತೆ ಅಥವಾ ಎಫೆಕ್ಟ್ ಎಷ್ಟಿತ್ತು ಅಂದರೆ ಮ್ಯಾಸಚ್ಯೂಸೆಟ್ಸ್ನಿಂದ ಮ್ಯಾಂಟ್ರಿಯಲ್ವರೆಗೂ ಕೂಡ ಭೀಕರ ಶಬ್ದ ಕೇಳಿಸಿದೆ. ಅಲ್ಲಿಂದ ಅಲ್ಲಿಗೆ ಸುಮಾರು 504 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ, ಲ್ಯಾಂಡ್ ಡಿಸ್ಟೆನ್ಸ್ ನೋಡೋದಾದರೆ. ಆದರೂ ಕೂಡ ಇಲ್ಲಿ ಮ್ಯಾಸಚ್ಯೂಸೆಟ್ಸ್ ಆಕಾಶದಲ್ಲಿ ಬರ್ಸ್ಟ್ ಆಗಿರುವಂಥ ಮೀಟಿಯೋರೈಡ್ ಸೌಂಡ್ ಏನಿದೆ ಮ್ಯಾಂಟ್ರಿಯಲ್ವರೆಗೂ ಕೂಡ ಕೇಳಿಸಿದೆ. ಮ್ಯಾಂಟ್ರಿಯಲ್ ಇರೋದು ಕೆನಡಾದಲ್ಲಿ, ಆದರೂ ಕೂಡ ಅಲ್ಲಿವರೆಗೂ ಕೇಳಿಸಿದೆ. ಡಿಡ್ ಯು ಫೀಲ್ ಇಟ್ ಎನ್ನುವಂಥ ವರದಿಗಳಿಂದ ಭೂವೈಜ್ಞಾನಿಕ ಸಮೀಕ್ಷೆ ತುಂಬ ಹೋಗಿದೆ. ಅಂದರೆ ನಿಮಗೂ ಕೂಡ ಅನುಭವ ಆಯಿತಾ ಅಂತ ಒಂದಿಷ್ಟು ವರದಿಗಳು ಕೂಡ ಇದೆ. ಇದು ಭೂಕಂಪನ ಅಲ್ಲ. ಯಾವಾಗ ಆಯಿತೋ ಇದೊಂದು ಅರ್ಥಕ್ವೇಕ್ ಅಂತ ಅಂದ್ಕೊಂಡಿದ್ರು, ಬಟ್ ಇದು ಭೂಕಂಪನವಲ್ಲ, ಇದು ವಾತಾವರಣದ ಸೋನಿಕ್ ಬೂಮ್ ಎನ್ನುವಂಥ ಒಂದು ಸ್ಪಷ್ಟನೆ ಕೂಡ ಸಿಕ್ಕಿದೆ.
ನ್ಯೂ ಇಂಗ್ಲೆಂಡ್ ಪ್ರಾಂತ್ಯದಾದ್ಯಂತ ಗುಡುಗಿನಂತಹ ಶಬ್ದ ಮೊಳಗಿದೆ. ಇನ್ನು ಮಧ್ಯಾಹ್ನದ ಹೊತ್ತಿನಲ್ಲೇ ಆಕಾಶದಲ್ಲಿ ಒಂದು ಪ್ರಕಾಶಮಾನವಾದ ಬೆಳಕು ಕಾಣಿಸ್ತು. ಆದರೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಆತಂಕ ಮನೆ ಮಾಡಿದೆ. ಅಮೆರಿಕಾದ ಮ್ಯಾಸಚೂಸೆಟ್ಸ್ನಿಂದ ಹಿಡಿದು ಕೆನಡಾದ ಮ್ಯಾಂಟ್ರಿಯಲ್ವರೆಗೆ ಹಾಗೂ ದಕ್ಷಿಣದ ಡೆಲವೇರ್ನಿಂದ ಉತ್ತರದವರೆಗಿನ ನ್ಯೂ ಇಂಗ್ಲೆಂಡ್ ರೀಜನ್ ಏನಿದೆ, ಮಧ್ಯಾಹ್ನದ ಹೊತ್ತಿನಲ್ಲೇ ಆಕಾಶದಲ್ಲಿ ಈ ರೀತಿ ಪ್ರಕಾಶಮಾನವಾದ ಬೆಳಕು ಕಾಣಿಸ್ಕೊಂಡಿದೆ. ಜೊತೆಗೆ ಯಾವಾಗ ಬೆಳಕು ಕಾಣಿಸ್ಕೊಳ್ತು ಅದರ ಹಿಂದೆನೇ ಒಂದು ರೀತಿ ಗುಡುಗಿನಂತಹ ಒಂದು ಭೀಕರ ಶಬ್ದ ಕೂಡ ಕೇಳಿಸಿದೆ. ಸಾಮಾನ್ಯವಾಗಿ ಉಲ್ಕಾಶಿಲೆಗಳು ನಮ್ಮ ಭೂಮಿಯ ವಿದ್ಯಮಾನಗಳಿಗಿಂತ ಡಿಫರ್ ಆಗಿರುತ್ತೆ. ಈ ಸ್ಫೋಟದಿಂದ ಉಂಟಾದ ಶಬ್ದ ರೇಖೀಯ ಮಾರ್ಗದಲ್ಲಿ ಹೋಗಿದೆ. ಹೀಗಾಗಿ 100 ಕಿಲೋಮೀಟರ್ ದೂರದವರೆಗೂ ಕೂಡ ಕೇಳಿಸಿದೆ. ನಾನು ಆಗಲೇ ಹೇಳಿದೆ, ಮ್ಯಾಸಚೂಸೆಟ್ಸ್ನಿಂದ ಕೆನಡಾದ ಮ್ಯಾಂಟ್ರಿಯಲ್ವರೆಗೆ ಲ್ಯಾಂಡ್ ಕಿಲೋಮೀಟರ್ಸ್ನ ನೋಡಿದ್ರೆ 500+ ಇದೆ. 504 ಕಿಲೋಮೀಟರ್ಸ್ ಹತ್ರ ಬರುತ್ತೆ. ಅಲ್ಲಿವರೆಗೂ ಕೂಡ ಕೇಳಿಸಿದೆ. ಹಾಗೆ ಎಲ್ಲ ಕಡೆ ಡಿಡ್ ಯು ಫೀಲ್ ಇಟ್ ಎನ್ನುವಂಥ ಒಂದಿಷ್ಟು ವರದಿಗಳು ನಡೀತಾ ಇದೆ. ನಿಮಗೂ ಅನುಭವ ಆಯ್ತಾ ಅಂತ. ಜೊತೆಗೆ ಇದು ಒಂದು ರೀತಿ ಭೂಕಂಪನ ಥರ ಅನಿಸ್ತು, ಬಟ್ ಇದು ಭೂಕಂಪನ ಅಲ್ಲ, ಇದೊಂದು ಸೋನಿಕ್ ಬೂಮ್. ಬಟ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆಕಾಶದಲ್ಲೇ ಬ್ಲಾಸ್ಟ್ ಆಗಿದೆ. ಬಟ್ ಸ್ಟಿಲ್ ಸಹಜವಾಗಿಯೇ ಜನರಲ್ಲಿ ಆತಂಕ ಕಂಟಿನ್ಯೂ ಆಗ್ತಾ ಇದೆ. ಓಕೆ, ನಾನು ಆಗಲೇ ಹೇಳಿದೆ, ಇದು ಫಸ್ಟ್ ಏನಲ್ಲ ಈ ರೀತಿ ಆಗಿರೋದು, ಈ ಹಿಂದೆಯೂ ಕೂಡ ಆಗಿದೆ. ಈ ಹಿಂದೆ ಆದಾಗ ಒಂದಿಷ್ಟು ಭಯಾನಕ ಡೆವಲಪ್ಮೆಂಟ್ಸ್ ಆಗಿತ್ತು. ಯಾಕಂದರೆ ನಮಗೆಲ್ಲ ಡೈನೋಸರಸ್ ನೋಡಿದ್ದೀವಿ ಇನ್ ದ ಸೆನ್ಸ್ ಟಿವಿಲಿ ನೋಡಿದ್ದೀವಿ. ಯಾರೂ ಕೂಡ ಡೈನೋಸರಸ್ ಯುಗದಲ್ಲಿ ಯಾರೂ ಕೂಡ ಇರಲಿಲ್ಲ. ಆದರೆ ಆ ಡೈನೋಸರಸ್ ಅನ್ನೋದು ಇತ್ತು, ಅದೊಂದು ಇತಿಹಾಸ. ಅದಾದಮೇಲೆ ಆ ಡೈನೋಸರಸ್ಗಳು ನಾಶ ಆದವು. ಯಾಕೆ? ಆಸ್ಟೆರಾಯ್ಡ್ಸ್ ಇಂದ. ಹೀಗಾಗಿ ಅಂದರೆ ಕ್ಷುದ್ರ ಗ್ರಹಗಳಿಂದ ಯಾವಾಗ ಇವು ಭೂಮಿ ಮೇಲೆ ಬಂದು ಬಿದ್ವೋ ಆಗ ಕಂಪ್ಲೀಟ್ ಆಗಿ ಡೈನೋಸರಸ್ ಸಂತತಿನೇ ನಾಶ ಆಗಿ ಹೋಯಿತು. ಕೋಟಿ ವರ್ಷಗಳ ಹಿಂದಿನ ಇತಿಹಾಸದ ನೆನಪನ್ನು ಮಾಡ್ಕೊಳ್ತಾ ಹೋಗೋಣ. ಡೈನೋಸರ್ಗಳನ್ನು ಅಳಿಸಿ ಹಾಕಿದ್ದ ಕ್ಷುದ್ರ ಗ್ರಹಗಳಿಗೂ ಹಾಗೂ ಇದಕ್ಕೂ ಹೋಲಿಕೆ ಇದೆ, ಲಿಂಕ್ ಇದೆ, ಒಂದೇ ರೀತಿ ಅನಿಸುತ್ತೆ. ಅವತ್ತು ಬೃಹತ್ ಕಲ್ಲುಗಳು ಭೂಮಿಯನ್ನೇ ನಡುಗಿಸಿದ್ವು. ಆಸ್ಟೆರಾಯ್ಡ್ಸ್, ಕ್ಷುದ್ರ ಗ್ರಹಗಳು ಭೂಮಿಯನ್ನೇ ನಡುಗಿಸಿದ್ವು. ಆದರೆ ಈಗ ಏನು ಮೀಟಿಯೋರ್ ಬರ್ಸ್ಟ್ ಆಗಿದೆ, ಮೀಟಿಯೋರೈಟ್ಸ್, ಕ್ಷುದ್ರ ಗ್ರಹಗಳು ಗಾತ್ರ ದೊಡ್ಡದಿರುತ್ತೆ. ಬಟ್ ಮೀಟಿಯೋರೈಟ್ ಸದ್ಯ ಸ್ಫೋಟಗೊಂಡ ಉಲ್ಕಾಶಿಲೆ ಕೇವಲ 3 ಮೀಟರ್ ಮಾತ್ರ ಅಗಲ ಇತ್ತು. 3 ಮೀಟರ್ ಅಗಲ ಇದ್ದೇ ಇಷ್ಟೆಲ್ಲ ಎಫೆಕ್ಟ್ ಆಗಿದೆ. ನೆಲಕ್ಕೆ ಅಪ್ಪಳಿಸಿಲ್ಲ, ಬಟ್ ಸ್ಟಿಲ್ ಅದರ ಅವಶೇಷಗಳು ಎಲ್ಲ ಕಡೆ ಸ್ಪ್ರೆಡ್ ಆಗಿರುವಂತಹ ಸಾಧ್ಯತೆ ಇದೆ. ಒಂದಷ್ಟು ಪೋರ್ಷನ್ ಮೇ ಬಿ ಸುಟ್ಟು ಹೋಗಿರ್ಬೋದು, ಬಟ್ ಇನ್ನೊಂದಷ್ಟು ಪೋರ್ಷನ್ಸ್ ಅಲ್ಲಲ್ಲಿ ಚದುರಿ ಬಿದ್ದಿರುವಂತಹ ಸಾಧ್ಯತೆ ಇದೆ. ಸಮುದ್ರದಲ್ಲಿ ಬಿದ್ದಿರಬಹುದು ಅಂತ ಅಮೇರಿಕನ್ ಮೀಟಿಯೋರ್ ಸೊಸೈಟಿ ಒಂದು ಗೆಸ್ ಕೂಡ ಮಾಡಿದೆ. ಆದರೆ ಆಕಾಶದಿಂದ ಬರುವಂತಹ ಈ ರೀತಿ ಅನಿರೀಕ್ಷಿತ ಅಪಾಯಗಳ ಬಗ್ಗೆ ನಾಸಾ ನಿರಂತರವಾದಂಥ ನಿಗಾವನ್ನು ಇಟ್ಕೊಂಡಿದೆ. ಸುಮಾರು 6.5 ಕೋಟಿ ವರ್ಷಗಳ ಹಿಂದೆ ಇಂತಹದೇ ಒಂದು ಬೃಹತ್ ಕ್ಷುದ್ರ ಗ್ರಹ ಆಸ್ಟೆರಾಯ್ಡ್ಸ್ ಭೂಮಿಗೆ ಅಪ್ಪಳಿಸಿ ಡೈನೋಸಾರ್ಗಳ ಸಂತತಿಯನ್ನೇ ಸಂಪೂರ್ಣವಾಗಿ ನಾಶಪಡಿಸಿತ್ತು. ಅದೊಂದು ಇತಿಹಾಸ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಸದ್ಯ ಅಮೆರಿಕಾದಲ್ಲಿ ಸಂಭವಿಸಿರುವಂತಹ ಉಲ್ಕಾ ಸ್ಫೋಟ ಅವತ್ತು ಭೂಮಿಯನ್ನೇ ನಡುಗಿಸಿದಂತಹ ಆ ಭೀಕರ ಇತಿಹಾಸವನ್ನು ಮತ್ತೆ ನಮಗೆ ನೆನಪು ಮಾಡ್ತಾ ಇದೆ. ಇನ್ನು ವಿಜ್ಞಾನಿಗಳ ಪ್ರಕಾರ ಈಗ ಬರ್ಸ್ಟ್ ಆಗಿರುವಂತಹ ಉಲ್ಕಾಶಿಲೆ ಮೀಟಿಯೋರ್ ಏನಿದೆ ಸುಮಾರು 3 ಮೀಟರ್ ಅಷ್ಟೇ ಅಗಲ ಇದೆ. ಅಂದರೆ ಸ್ಮಾಲ್ ಸ್ಟೋನ್ ಅಥವಾ ಒಂದು ಮೆಟಲ್ ಅಂತ ಹೇಳ್ಬೋದು. ಹೆಚ್ಚಿನ ಉಲ್ಕೆಗಳು ಆ ಅಟ್ಮಾಸ್ಫಿಯರಲ್ಲೇ ಸುಟ್ಟು ಹೋಗಿರುತ್ತೆ. ಕೆಲವು ಮಾತ್ರ ಇಷ್ಟೊಂದು ತೀವ್ರವಾಗಿ ಬರ್ಸ್ಟ್ ಆಗುತ್ತೆ. ಹಾಗೆ ನೆಲಕ್ಕೆ ಬಿದ್ದಿಲ್ಲ, ಬಟ್ ಅವಶೇಷಗಳು ಎಲ್ಲ ಕಡೆ ಚದುರಿರುವಂಥ ಸಾಧ್ಯತೆ ಇದೆ. ಹಾಗೆ ಸಮುದ್ರದಲ್ಲೂ ಕೂಡ ಬಿದ್ದಿರಬಹುದು. ಕಿಲೋಮೀಟರ್ ಗಟ್ಟಲೆ ಅಗಲದ ಕ್ಷುದ್ರಗಳು ಭೂಮಿಗೆ ಅಪ್ಪಳಿಸಿದ್ರೆ ಏನಾಗಬಹುದು ಎನ್ನುವಂಥ ಕಲ್ಪನೆ ನಿಜಕ್ಕೂ ಕೂಡ ಭಯಾನಕ. ಯಾಕಂದರೆ ಕೇವಲ 3 ಮೀಟರ್ಗೆ ಈ ರೀತಿ ಆದರೆ ಇನ್ನು ಕಿಲೋಮೀಟರ್ ಗಟ್ಟಲೆ ದೊಡ್ಡ ಇದ್ರೆ ಕಥೆ ಏನು, ಅಕಸ್ಮಾತ್ ಅದು ಭೂಮಿಗೆ ಬಂದು ಬಿದ್ದರೆ ಕಥೆ ಏನು ಎನ್ನುವಂಥ ಒಂದಷ್ಟು ಯೋಚನೆಗಳು ಓಡ್ತಾ ಇದೆ. ಹಾಗೆ ಈ ಒಂದು ಶಿಲೆಗಳಿಗೆ ಕೊಲೆಗಡುಕ ಶಿಲೆಗಳು ಅಂತಲೂ ಕೂಡ ಕರಿಬಹುದು. ಯಾಕಂದರೆ ಇದರ ಎಫೆಕ್ಟ್ ಸಾಕಷ್ಟಿದೆ. ಕೊಲೆಗಡುಕ ಶಿಲೆಗಳ ಅಪಾಯ ಏನೇನು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಪ್ರಕೃತಿಯಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋದು ಕಷ್ಟ. ನಮ್ಮ ಸುತ್ತಮುತ್ತ ಇರುವಂಥ ಅಟ್ಮಾಸ್ಫಿಯರ್ನೇ ನಾವು ಜಡ್ಜ್ ಮಾಡೋದು ಕಷ್ಟ. ಅಂಥದ್ರಲ್ಲಿ ಆಕಾಶದಿಂದ ಅಷ್ಟು ದೂರದಿಂದ ಏನೋ ಒಂದು ಬಂದು ಬೀಳುತ್ತೆ, ಲಕ್ಷ ಕೋಟಿ ಕಿಲೋಮೀಟರ್ಗಳಿಂದ ಏನೋ ಒಂದು ಬಂದು ಬೀಳುತ್ತೆ ಅಂದರೆ ಅದನ್ನು ಮಾನಿಟರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಬಂದು ಬಿದ್ದು ಬ್ಲಾಸ್ಟ್ ಆದಮೇಲೆ ಮಾನಿಟರ್ ಮಾಡ್ಬೋದು ಏನಿತ್ತು ಅದರಲ್ಲಿ, ಎಷ್ಟು ಸ್ಪೀಡಾಗಿ ಬಂತು, ಏನು ಎತ್ತ ಅಂತ. ಬಟ್ ಮುಂಚೆನೇ ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಅಮೆರಿಕಾದಲ್ಲಿ ನಡೆದಂಥ ಈ ಉಲ್ಕಾ ಸ್ಫೋಟದ ಘಟನೆ ಏನಿದೆ ಸಾಕಷ್ಟು ಜಾಗತಿಕವಾಗಿ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಭೂಮಿಯತ್ತ ನುಗ್ಗಿ ಬರುವಂತಹ ಕ್ಷುದ್ರ ಗ್ರಹಗಳ ಪಥ, ರೂಟ್ ಯಾವ ರೀತಿ ಇರುತ್ತೆ, ಯಾವಾಗ ಬರುತ್ತೆ, ಇದನ್ನು ಪತ್ತೆ ಹಚ್ಚೋದು ಕಷ್ಟ. ಅತಿ ವೇಗದಲ್ಲಿ ಬರುವ ಇಂಥ ವಸ್ತುಗಳನ್ನು ತಡೆಯೋದಕ್ಕೆ ಇನ್ನೂ ಕೂಡ ಸಾಧ್ಯವಾಗಿಲ್ಲ. ಈ ಹಿಂದೆಯೂ ಕೂಡ ಇದು ಆಗಿತ್ತು. 2021ರಲ್ಲಿ ಇಂಗ್ಲೆಂಡ್, 2014ರಲ್ಲಿ ಸೌರ ಮಂಡಲದ ಹೊರಗಿನ ಉಲ್ಕೆ ಸ್ಫೋಟ ಆಗಿತ್ತು. ಹಾಗೆ ಮುಂದಿನ ದಿನಗಳಲ್ಲಿ ಭೂಮಿಗೆ ಬೃಹತ್ ಅಪಾಯ ಏನಾದರೂ ಕಾದಿದೆಯಾ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಹಾಗೆ ಬಾಹ್ಯಾಕಾಶ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸೋದಕ್ಕೆ ವಿಜ್ಞಾನಿಗಳು ಕೂಡ
ಹರಸಾಹಸವನ್ನೇ ಪಡ್ತಿದ್ದಾರೆ. ಆದರೆ ನಥಿಂಗ್ ಈಸ್ ಇನ್ ಅವರ್ ಕಂಟ್ರೋಲ್. ಎಸ್ಪೆಷಲಿ ಪ್ರಕೃತಿ ಅಂತ ಬಂದಾಗ ಅದು ಕೂಡ ಆಕಾಶದಿಂದ ಏನೋ ಬರುತ್ತೆ ಅಂತ ಅಂದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ. ಈಗ ಕೇವಲ ಅದು ಬಂದು ಬಿದ್ದ ಮೇಲೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಾವು ತೊಗೊಳ್ಬಹುದು. ಏನಿದು, ಎಲ್ಲಿಂದ ಬಂತು, ಇದರ ಎಫೆಕ್ಟ್ ಏನೇನು, ಎಷ್ಟು ಅಗಲ ಇತ್ತು, ಎಷ್ಟು ವ್ಯಾಪ್ತಿಯಲ್ಲಿತ್ತು, ವೇಗ ಎಷ್ಟಿತ್ತು, ಅದರಲ್ಲಿ ಏನೆಲ್ಲ ಫಾರ್ಮೇಷನ್ ಇದೆ ಅದನ್ನೆಲ್ಲ ನಾವು ಫೈಂಡ್ ಔಟ್ ಮಾಡ್ಬೋದು ಆಮೇಲೆ. ಬಟ್ ಮುಂಚೆನೇ ಅದನ್ನು ಪ್ರಿವೆಂಟ್ ಮಾಡೋದಕ್ಕಾಗಲ್ಲ ಅಥವಾ ಒಂದು ಎಚ್ಚರಿಕೆಯನ್ನು ಕೂಡ ನೀಡೋದಕ್ಕೆ ಆಗಲ್ಲ. ಎಸ್, ಇವತ್ತಿನ DNA 3ನೇ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ. ಯಾಕಂದರೆ ನಾವು ಮಾತಾಡೋಕೆ ಹೊರಟಿರೋದು ದುಡ್ಡಿನ ಬಗ್ಗೆ. ನಮಗೆಲ್ಲರಿಗೂ ಗೊತ್ತು ದುಡ್ಡೇ ದೊಡ್ಡಪ್ಪ, ಜೊತೆಗೆ ಹಣ ಅಂತ ಅಂದರೆ ಹೆಣ ಕೂಡ ಬಾಯಿ ಬಿಡುತ್ತೆ. ಹೀಗಾಗಿ ಇವತ್ತು ನಾವು ದುಡ್ಡಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯೂಶ್ವಲಿ ನಾವೆಲ್ಲರೂ ದುಡ್ಡನ್ನ ಅಂದರೆ ದುಡ್ಡು ಬೇಕೇ ಬೇಕು. ಇವೊಂದು UPI ಇದ್ರೂ ಕೂಡ ನಾವು ಕೈಯಲ್ಲಿ ಕ್ಯಾಶ್ನ ಹಿಡಿದು ಟ್ರಾನ್ಸಾಕ್ಷನ್ ಥ್ರೂ ಕ್ಯಾಶ್ ಕೂಡ ಮಾಡ್ತೀವಿ. ಬಟ್ ಒಂದಷ್ಟು ಡಿಸ್ಅಡ್ವಾಂಟೇಜ್ ಇದೆ. ಅಂದರೆ ಅದು ಹರಿದು ಹೋಗುತ್ತೆ, ಹೀಗೆ ಫೋಲ್ಡ್ ಮಾಡಿ ಇಟ್ಟಿರೋದ್ರಿಂದ ಮಿಡಲಲ್ಲಿ ಹರಿದು ಹೋಗಿರೋದು ನಾವು ನೋಡಿದ್ದೀವಿ. ಜೊತೆಗೆ ನೆಂದರೆ ಹಾಳಾಗಿ ಹೋಗುತ್ತೆ. ಸೊ ಇದೆಲ್ಲ ಒಂದಷ್ಟು ರಿಸ್ಕ್ಗಳಿದೆ ಅಥವಾ ಡಿಸ್ಅಡ್ವಾಂಟೇಜಸ್ ಇದೆ. ಹೀಗಾಗಿ ಈ ಒಂದು ರಿಸ್ಕ್ಗಳು ಬೇಡ, ಈ ಎಲ್ಲ ಡಿಸ್ಅಡ್ವಾಂಟೇಜ್ ಪೇಪರ್ ನೋಟ್ಗಳಿಂದ ಇರೋದ್ರಿಂದ RBI ಹೊಸ ಕ್ರಾಂತಿಯನ್ನು ಹಣಕಾಸಿನ ವ್ಯವಸ್ಥೆಯಲ್ಲಿ, ದೇಶದ ಹಣಕಾಸಿನ ವ್ಯವಸ್ಥೆಯಲ್ಲಿ ಒಂದಷ್ಟು ಹೊಸ ಕ್ರಾಂತಿಯನ್ನು ಮಾಡೋದಕ್ಕೆ ಮುಂದಾಗಿದೆ. ಅದು ಪ್ಲಾಸ್ಟಿಕ್ ನೋಟ್ಗಳು. ಇನ್ನು ಮುಂದೆ ನಿಮ್ಮ ಕೈಗೆ ಪೇಪರ್ ನೋಟ್ಗಳಲ್ಲ, ಪ್ಲಾಸ್ಟಿಕ್ ನೋಟುಗಳು ನಿಮ್ಮ ಕೈಗೆ ಸಿಗುತ್ತೆ. ಹಾಗಾದರೆ ಏನಿದು ಪ್ಲಾಸ್ಟಿಕ್ ನೋಟ್ಗಳು? ಇದನ್ನು ಪಾಲಿಮರಿಂದ ಮಾಡ್ತಾರೆ. ಏನದು ಪ್ಲಾಸ್ಟಿಕ್ ನೋಟ್ಗಳು ನೋಡ್ತಾ ಹೋಗೋಣ. ದೇಶದಲ್ಲಿ ಪ್ಲಾಸ್ಟಿಕ್ ನೋಟುಗಳು ಇನ್ನು ಮುಂದೆ ಸದ್ದು ಮಾಡುತ್ತೆ. ಕಾಗದದ ನೋಟುಗಳ ಬದಲಿಗೆ ಪ್ಲಾಸ್ಟಿಕ್ ನೋಟನ್ನು ತರೋದಕ್ಕೆ RBI ಗಂಭೀರವಾದಂತಹ ಚಿಂತನೆಯನ್ನ ಮಾಡ್ತಾ ಇದೆ. ಪಾಟ್ನಾ ಹಾಗೂ ಮುಂಬೈನಲ್ಲಿ RBI ಮಂಡಳಿ ಸಭೆಯಲ್ಲಿ ಈ ಒಂದು ಮಹತ್ವದ ಚರ್ಚೆ ಕೂಡ ನಡೆದಿದೆ. ಮೊದಲನೇದಾಗಿ ಪ್ರಾಯೋಗಿಕವಾಗಿ ಎಕ್ಸ್ಪೆರಿಮೆಂಟಲ್ ಆಗಿ ಒಂದು 10 ಹಾಗೆ 20 ರೂಪಾಯಿ ನೋಟುಗಳನ್ನು ಬಿಡುಗಡೆ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಅಂದರೆ ಇದು ಬಿಡುಗಡೆ ಆದಮೇಲೆ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ, ಆಮೇಲೆ 100, 500, 2000 ಆ ರೀತಿ ರಿಲೀಸ್ ಮಾಡ್ತಾರೆ. ನಗದು ಹಣದ ಭಾರಿ ಬೇಡಿಕೆಯನ್ನು ನಿಭಾಯಿಸೋದಕ್ಕೆ ಕೇಂದ್ರ ಬ್ಯಾಂಕ್ನಿಂದ ಹೊಸ ರಣತಂತ್ರವನ್ನು ರೂಪಿಸಲಾಗಿದೆ. ಹಾಗೆ ಇತ್ತೀಚಿನ ಸಭೆಗಳಲ್ಲಿ ಪಾಲಿಮರ್ ನೋಟುಗಳ ಮುದ್ರಣದ ಬಗ್ಗೆ ತೀವ್ರ ಸ್ವರೂಪದ ಚರ್ಚೆ ಕೂಡ ಆಗ್ತಾ ಇದೆ. ದಶಕದ ಹಳೆಯ ಯೋಜನೆಗೆ ಮರುಜೀವ ನೀಡೋದಕ್ಕೆ ಮುಂದಾಗಿದೆ ರಿಸರ್ವ್ ಬ್ಯಾಂಕ್. ಅಂದರೆ ಒಂದಷ್ಟು ಡಿಸ್ಅಡ್ವಾಂಟೇಜ್ ಇದೆ. ನಾನು ಆಗಲೇ ಹೇಳಿದಾಗೆ ಈ ಪೇಪರ್ ನೋಟ್ಸ್ಗಳು ಹರಿದು ಹೋಗುತ್ತೆ, ಫೋಲ್ಡ್ ಮಾಡ್ತೀವಿ, ನಾವು ದುಡ್ಡನ್ನ ಫೋಲ್ಡ್ ಮಾಡ್ತೀವಿ, ಹರಿದು ಹೋಗುತ್ತೆ, ನೆಂದು ಹೋಗುತ್ತೆ, ಮಕ್ಕಳು ಯಾರಾದರೂ ಇದ್ರೆ ಹರಿದು ಹಾಕ್ತಾರೆ. ಸೊ ಇದೆಲ್ಲದರ ಜೊತೆಗೆ ಈ ಕಾಗದದ ನೋಟ್ಗಳನ್ನು ಪ್ರಿಂಟ್ ಮಾಡೋದಕ್ಕೆ ಸಾಕಷ್ಟು ಖರ್ಚಾಗ್ತಾ ಇದೆ. ಹೀಗಾಗಿ ಈ ಎಲ್ಲ ಖರ್ಚುಗಳನ್ನು ಆರ್ಥಿಕವಾಗಿ ಒಂದಷ್ಟು ಸುಧಾರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ, ಹಾಗೆ ಯೂಸರ್ ಫ್ರೆಂಡ್ಲಿ ಆಗಿರಲಿ ಅನ್ನುವಂಥ ನಿಟ್ಟಿನಲ್ಲಿ ಚೇಂಜ್ ಮಾಡೋದಕ್ಕೆ ಹೊರಟಿದೆ. ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಕಾಗದದ ನೋಟುಗಳ ಯುಗ ಮುಗಿದು ಪ್ಲಾಸ್ಟಿಕ್ ನೋಟ್ಗಳ ಯುಗ ಇನ್ನೇನು ಸ್ಟಾರ್ಟ್ ಆಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದು, ಈ ಪೇಪರ್ ನೋಟ್ಗಳ ಬದಲಿಗೆ ಪ್ಲಾಸ್ಟಿಕ್ ನೋಟನ್ನು ತರೋದಕ್ಕೆ RBI ಒಂದು ಗಂಭೀರವಾದಂಥ ಚಿಂತನೆಯನ್ನು ನಡೆಸಿದೆ. ಹಾಗೆ ಪಾಟ್ನಾ ಹಾಗೂ ಮುಂಬೈನಲ್ಲಿ ನಡೆದ RBI ಮಂಡಳಿಯ ಇತ್ತೀಚಿನ ಒಂದು ಮೀಟಿಂಗ್ನಲ್ಲಿ ಪಾಲಿಮರ್ ನೋಟುಗಳ ಮುದ್ರಣ ಹಾಗೂ ಅವುಗಳನ್ನು ಚಲಾವಣೆಗೆ ತರುವಂಥ ಬಗ್ಗೆ ತೀವ್ರ ಸ್ವರೂಪದ ವಿಸ್ತೃತ ಚರ್ಚೆಗಳು ನಡೀತಾ ಇದೆ. ಈ ಪಾಲಿಮರ್ ಇಸ್ ನಥಿಂಗ್ ಬಟ್ ನೀವು ಈ ಫುಡ್ ಪ್ಯಾಕಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ, ಹಾಗೆ ವಾಟರ್ ಬಾಟಲ್ಸಲ್ಲಿ ಯೂಸ್ ಮಾಡ್ತಾರೆ, ಅಥವಾ ಈ ಬಾಟಲ್ಸ್ ಕ್ಯಾಪ್ಗಳಲ್ಲಿ ಯೂಸ್ ಮಾಡ್ತಾರೆ. ಇದೆಲ್ಲವೂ ಕೂಡ ಪಾಲಿಮರ್ ಆಗಿರುತ್ತೆ. ಸೊ ಪಾಲಿಮರ್ ನೋಟುಗಳು ಇನ್ನು ಮುಂದೆ ಇನ್ನೇನು ಕೆಲವೇ ವರ್ಷಗಳಲ್ಲಿ ನಿಮ್ಮ ಕೈ ಸೇರುತ್ತೆ, ಪ್ಲಾಸ್ಟಿಕ್ ನೋಟುಗಳು. ಹಾಗೆ ಈ ಪ್ಲಾಸ್ಟಿಕ್ ನೋಟುಗಳನ್ನು ತರೋದಕ್ಕೆ ಮುಂದಾಗಿದ್ಯಾಕೆ? ಕಾಗದದ ನೋಟುಗಳನ್ನ ಬೇಡ ಅಂದರೆ ಒಂದು ಯೋಚನೆ ಬಂದಿದೆ, ಕಾಗದದ ನೋಟಿನ ಬದಲು ಪ್ಲಾಸ್ಟಿಕ್ ನೋಟ್ನ ತರೋಣ ಅಂತ. ಯಾಕಿರಬಹುದು, ಏನಿರ್ಬೋದು ರೀಸನ್? ಯಾಕಂದ್ರೆ ಈ ಕಾಗದದ ನೋಟುಗಳಿಂದ RBIಗೆ ಸಾಕಷ್ಟು ನಷ್ಟ ಆಗ್ತಿದೆಯಂತೆ. ಯಾವ ಕಾರಣಕ್ಕೆ? ಒಂದು ನಾನು ಆಗಲೇ ಹೇಳಿದಾಗೆ ಮುದ್ರಣ, ಅದನ್ನು ಪ್ರಿಂಟ್ ಮಾಡೋದಕ್ಕೆ ಸಾಕಷ್ಟು ಹಣ ಖರ್ಚಾಗ್ತಾ ಇದೆ. ಹಾಗೆ ನಾನು ಹೇಳಿದೆ ಹರಿದು ಹೋಗುತ್ತೆ ಅಥವಾ ನೀರಲ್ಲಿ ಬಿದ್ದು ನೆಂದು ಹೋಗುತ್ತೆ, ಕೆಲವರು ಹೆಸರುಗಳನ್ನೆಲ್ಲ ಅದ್ರ ಮೇಲೆ ಬರೀತಾರೆ. ಸೊ ಹೀಗಾಗಿ ಮತ್ತೆ ಎಕ್ಸ್ಚೇಂಜ್ಗೆ ಅವ್ರು ಬ್ಯಾಂಕಿಗೆ ಬರಬೇಕು, ಆಗ ಅವ್ರು ಮತ್ತೆ ಹೊಸ ನೋಟ್ ಕೊಡಬೇಕು. ಇದರಿಂದ ಮುದ್ರಣ ವೆಚ್ಚ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಕಾಗದದ ನೋಟುಗಳಿಂದ RBIಗೆ ನಷ್ಟ ಆಗ್ತಾ ಇದೆ. ಯಾವ ರೀತಿ ನಷ್ಟ ಆಗ್ತಾ ಇದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. 2024-25ರಲ್ಲಿ ನೋಟು ಮುದ್ರಣಕ್ಕೆ RBI ಖರ್ಚು ಮಾಡಿದ್ದು ಬರೋಬ್ಬರಿ 6,372 ಕೋಟಿ ರೂಪಾಯಿ. ಇಷ್ಟೊಂದು ಖರ್ಚಾಗ್ತಾ ಇದೆ ಕೇವಲ ಒಂದು ವರ್ಷದ ಅವಧಿಯಲ್ಲಿ. ಆದರೆ ಹಿಂದಿನ ವರ್ಷಕ್ಕಿಂತ ಮುದ್ರಣ ವೆಚ್ಚದಲ್ಲಿ 25% ಹೆಚ್ಚು ಏರಿಕೆ ಆಗಿದೆ. ಅಂದರೆ ನೀವು ಹೇಳ್ಬೋದು ಈಗೆಲ್ಲ UPI ಯೂಸ್ ಮಾಡ್ತಾರೆ, ಆದರೂ ಕೂಡ ಯಾಕೆ ಈ ರೀತಿ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಅಂತ. ಬಟ್ ಸ್ಟಿಲ್ UPI ಎಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಯೂಸ್ ಮಾಡ್ತಾರೆ, ಬಟ್ ಹಳ್ಳಿಗಳಲ್ಲಿ ಈಗಲೂ ಕ್ಯಾಶ್ಗೆ ಇರುವಂಥ ಬೇಡಿಕೆ ಅಷ್ಟೇ ಇದೆ. ಹೀಗಾಗಿ ಮುದ್ರಣ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಕಾಗದದ ನೋಟುಗಳು ಬೇಗ ಹರಿದು ಹೋಗೋದ್ರಿಂದ ಬ್ಯಾಂಕ್ಗೆ ಇದು ಆರ್ಥಿಕವಾಗಿ ಹೊರೆ ಆಗ್ತಾ ಇದೆ. ಇದರ ಜೊತೆಗೆ
ಬಾಳಿಕೆ ಬಾರದ 100 ಮತ್ತು 500 ರೂಪಾಯಿ ನೋಟುಗಳ ವಿಲೇವಾರಿ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಮುದ್ರಣ ವೆಚ್ಚವನ್ನ ಕಡಿಮೆ ಮಾಡೋದಕ್ಕೆ ಪ್ಲಾಸ್ಟಿಕ್ ನೋಟುಗಳೇ ಬೆಸ್ಟ್ ಆಲ್ಟರ್ನೇಟಿವ್ ಅಂತ ಹೇಳಲಾಗ್ತಾ ಇದೆ. ಅಂದರೆ ಪ್ಲಾಸ್ಟಿಕ್ ನೋಟುಗಳ ಮುದ್ರಣ ವೆಚ್ಚ ಕಂಪ್ಯಾರಿಟಿವ್ಲಿ ಕಮ್ಮಿ ಇರುತ್ತೆ, ಕಾಗದದ ನೋಟುಗಳಿಗೆ ಖರ್ಚು ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಈ ರೀತಿ ರೀಪ್ಲೇಸ್ ಮಾಡೋದಕ್ಕೆ ಹೊರಟಿದೆ. ಅಥವಾ ಇದು ನಿಜಕ್ಕೂ ರೀಪ್ಲೇಸಾ ಅಥವಾ ಕಾಗದದ ನೋಟುಗಳು ಇರುತ್ತಾ ಏನು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಆದರೆ ಇಲ್ಲಿ ಪೇಪರ್ ಕ್ಯಾಶ್ ಬದಲಿಗೆ ಅಥವಾ ಕಾಗದದ ನೋಟುಗಳ ಬದಲಿಗೆ ಪ್ಲಾಸ್ಟಿಕ್ಕನ್ನೇ ಯಾಕೆ ಚೂಸ್ ಮಾಡಿದ್ರು, ಪ್ಲಾಸ್ಟಿಕ್ ನೋಟುಗಳನ್ನೇ ಯಾಕೆ ಚೂಸ್ ಮಾಡಿದ್ರು, ಜೊತೆಗೆ ಈ ಪಾಲಿಮರ್ ನೋಟುಗಳೇ ಯಾಕೆ ಅಂತ ನೋಡ್ತಾ ಹೋಗೋಣ. ಪ್ಲಾಸ್ಟಿಕ್ ನೋಟುಗಳೇ ಯಾಕೆ ಬೆಸ್ಟ್ ಅನ್ನೋದಕ್ಕೆ ನಾನು ಒಂದಿಷ್ಟು ಟಿಪ್ಸ್ಗಳನ್ನ ಅಥವಾ ಒಂದಿಷ್ಟು ಆನ್ಸರ್ಸ್ಗಳನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಕಾಗದದ ನೋಟುಗಳಿಗಿಂತ ಈಗ ನಾವೇನು ಯೂಸ್ ಮಾಡ್ತಾ ಇದ್ದೀವಿ, ಮುಖ್ಯವಾಗಿ ಕಾಗದದ ನೋಟುಗಳು ಸದ್ಯಕ್ಕೆ ಆ ನೋಟುಗಳಿಗಿಂತ 2.5 ಪಟ್ಟು ಹೆಚ್ಚು ಕಾಲ ಇದು ಬಾಳಿಕೆ ಬರುತ್ತಂತೆ. ನೀವು ಎಷ್ಟು ರಫ್ ಆಗಿ ಯೂಸ್ ಮಾಡ್ಬೋದು, ಬಟ್ ನೀವು ಮಾಮೂಲಿ ಕಾಗದದ ನೋಟನ್ನು ರಫ್ ಆಗಿ ಯೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಪ್ಲಾಸ್ಟಿಕ್ ನೋಟುಗಳು ನೀರು, ಧೂಳು ಮತ್ತು ತೇವಾಂಶ ನಿರೋಧಕ. ತೇವಾಂಶ ಅಂದರೆ ಮಾಯಿಸ್ಟ್ ಕೂಡ ನಿರೋಧಕ. ಯಾವುದೇ ರೀತಿ ಮಾಯಿಶ್ಚರ್ ಅದಕ್ಕೆ ತಟ್ಟಲ್ಲ. ಪ್ಲಾಸ್ಟಿಕ್, ನೀವು ಒಂದು ಪ್ಲಾಸ್ಟಿಕ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀರೊಳಗಡೆ ಹಾಕಿದ್ರು ಅದಕ್ಕೆ ಏನೂ ಆಗಲ್ಲ, ಧೂಳು ಬಿದ್ದರೂ ನೀವು ಒರೆಸ್ಬೋದು ನೀಟಾಗಿ. ಹಾಗೆ ಅದಕ್ಕೆ ಮಾಯಿಸ್ಟ್ ಏನಾದರೂ ತಾಗಿದ್ರೂ ಕೂಡ, ಮಳೆಯಲ್ಲಿ ನೆಂದರೂ ಕೂಡ ಅದಕ್ಕೇನೂ ಆಗಲ್ಲ. ಹಾಗೆ ಇವುಗಳನ್ನು ಸುಲಭವಾಗಿ ಹರಿಯೋದಕ್ಕೆ ಅಥವಾ ಹಾಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ಲಾಸ್ಟಿಕ್ ನೋಟುಗಳ ನೈರ್ಮಲ್ಯ ಹೆಚ್ಚು, ಸ್ಯಾನಿಟೈಸೇಷನ್ ಹೆಚ್ಚಾಗಿರುತ್ತೆ. ಹೀಗಾಗಿ ಬ್ಯಾಕ್ಟೀರಿಯಾಗಳು ಸ್ಪ್ರೆಡ್ ಆಗೋದಿಲ್ಲ. ಒಮ್ಮೆ ಮುದ್ರಿಸಿದ್ರೆ 4 ರಿಂದ 5 ವರ್ಷಗಳ ಕಾಲ ಕರೆಕ್ಟ್ ಆಗೇ ಇರುತ್ತೆ, ಹಾಳಾಗೋದಿಲ್ಲ. ಹಾಗೆ ಪರಿಸರ ಸ್ನೇಹಿ ಇದು. ಪ್ಲಾಸ್ಟಿಕ್ ಅಂದಿದ ತಕ್ಷಣ ಇದು ಪಾಲಿಮರ್ ಮೇನ್ಲಿ, ಹೀಗಾಗಿ ಪರಿಸರ ಸ್ನೇಹಿ. ಜೊತೆಗೆ ಮರುಬಳಕೆ, ರೀಸೈಕಲ್ ಮಾಡ್ಬೋದು. ಮರುಬಳಕೆ ಮಾಡಲು ಯೋಗ್ಯವಾದಂತಹ ಪಾಲಿಮರ್ ಯೂಸ್ ಮಾಡ್ತಾರೆ ಇಲ್ಲಿ. ಹೀಗಾಗಿ ಇದು ಪಾಲಿಮರ್ ಕರೆನ್ಸಿ ಅಂತಲೂ ಕೂಡ ಹೋಗ್ಬೋದು. ಪೇಪರ್ ಕರೆನ್ಸಿ ಬದಲಿಗೆ ಪಾಲಿಮರ್ ಕರೆನ್ಸಿ ಆಗಿರುತ್ತೆ. ಜೊತೆಗೆ ಮೇನ್ ರೀಸನ್ ಏನಂತೆ, ಒಂದು ಮುದ್ರಣ ವೆಚ್ಚ ಕಡಿಮೆ ಆಗುತ್ತೆ. ಇದರ ಜೊತೆಗೆ ಬಾಳಿಕೆ ಹೆಚ್ಚಾಗಿರುತ್ತೆ. ಪದೇ ಪ್ರಿಂಟ್ ಮಾಡುವಂಥ ನೆಸಿಟಿ ಇರೋದಿಲ್ಲ. ನೀರಲ್ಲಿ ಹಾಕಿದ್ರೂ ಪ್ಲಾಸ್ಟಿಕ್ ಏನೂ ಆಗಲ್ಲ, ಧೂಳಲ್ಲಿ ಬಿದ್ದರೂ ಏನಾಗಲ್ಲ, ನೀವು ನೀಟಾಗಿ ಒರೆಸ್ಬೋದು. ಹಾಗೆ ಮಾಯಿಸ್ಟ್ ಬಿದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ. ಹೀಗಾಗಿ ಜೊತೆಗೆ ಪರಿಸರ ಸ್ನೇಹಿ ಮತ್ತು ರೀಸೈಕ್ಲೇಬಲ್ ಪಾಲಿಮರ್ ಕರೆನ್ಸಿ ಇದು. ಹೀಗಾಗಿ ಅಡ್ವಾಂಟೇಜ್ಗಳು ಜಾಸ್ತಿ ಇರುತ್ತೆ, ಅಥವಾ ಅದಕ್ಕೆ ಕಂಪ್ಯಾರಿಟಿವ್ಲಿ ಇದು ಬೆಸ್ಟ್ ಎನ್ನುವಂಥ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ನೋಡಿದ್ವಿ. ಹಾಗೆ ನಾವು ಇಲ್ಲಿ ನೋಡ್ತಾ ಹೋಗೋದಾದರೆ ಈ ಫೇಕ್ ನೋಟ್ಸ್ಗಳು ಅದು ಕೂಡ ಹೆಚ್ಚಾಗಿ ಚಲಾವಣೆ ಆಗ್ತಾ ಇದೆ. ನಕಲಿ ನೋಟುಗಳ ಹಾವಳಿ. ಡಿಟ್ಟೋ ನಿಮ್ಮ ಒರಿಜಿನಲ್ ರಿಯಲ್ ಕ್ಯಾಶ್ ಏನಿರುತ್ತೆ ಅದೇ ಥರ ಫೇಕ್ ನೋಟ್ಸ್ ಇರುತ್ತೆ. ಯಾವುದು ಫೇಕು ಯಾವುದು ಒರಿಜಿನಲ್ ಗೊತ್ತೇ ಆಗಲ್ಲ, ತಲೆ ಮೇಲೆ ಹೊಡೆದಂಗೆ ಪ್ರಿಂಟ್ ಹಾಕಿ ಕೊಟ್ಟಿರ್ತಾರೆ. ಸೊ ಈ ಒಂದು ನಕಲಿ ನೋಟುಗಳಿಗೆ ಪ್ಲಾಸ್ಟಿಕ್ ನೋಟುಗಳೇನಾದರೂ ಬಂದರೆ ಬ್ರೇಕ್ ಬೀಳುತ್ತೆ. ಹೌದು, ಯಾವ ರೀತಿ? ಪ್ಲಾಸ್ಟಿಕ್ ನೋಟುಗಳಿಗೆ ನಕಲಿ ನೋಟುಗಳಿಗೆ ಬೀಳಲಿದೆ ಪ್ಲಾಸ್ಟಿಕ್ ಬ್ರೇಕ್. ಪ್ಲಾಸ್ಟಿಕ್ ನೋಟುಗಳನ್ನು ನಕಲು ಮಾಡೋದು ಅಸಾಧ್ಯದ ಮಾತು. ಪೇಪರ್ನ ಇಟ್ಟು ಅದೇ ರೀತಿ ನಕಲು ಮಾಡ್ತಾರೆ. ನಕಲಿ ನೋಟ್ಗಳನ್ನ ನಾವು ನೋಡಿದ್ದೀವಿ, ನೀವು ಕೂಡ ಅದನ್ನು ಫೇಸ್ ಮಾಡಿರ್ಬೋದು ಆ ರೀತಿ ಸಿಚುವೇಶನ್ಸ್ಗಳನ್ನು. ಬಟ್ ಪ್ಲಾಸ್ಟಿಕ್ ನೋಟುಗಳನ್ನು ನಕಲು ಮಾಡೋದು ಅಸಾಧ್ಯದ ಮಾತು. ಅತ್ಯಾಧುನಿಕ ಭದ್ರತಾ ವೈಶಿಷ್ಟ್ಯಗಳನ್ನು ಅಳವಡಿಸೋದಕ್ಕೆ ಈ ಪಾಲಿಮರ್ ಏನಿದೆ ಅದು ಸಹಕಾರಿ. ಅದರಲ್ಲಿ ಸೇಫ್ಟಿ ಟೆಕ್ನಾಲಜಿಗಳನ್ನ ನಾವು ಹಾಕೊಳ್ಬೋದು. ನಕಲಿ ನೋಟುಗಳ ಹಾವಳಿ ತಡೆಯೋದಕ್ಕೆ RBIನ ಬ್ರಹ್ಮಾಸ್ತ್ರ ಇದು. 100 ಮತ್ತು 500 ರೂಪಾಯಿ ನೋಟುಗಳಲ್ಲಿ ಹೊಸ ಸೇಫ್ಟಿ ಫೀಚರ್ಸ್ ಅಥವಾ ಒಂದಿಷ್ಟು ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗುತ್ತೆ. ವಾಟರ್ ಮಾರ್ಕ್ ಮತ್ತು ಮೈಕ್ರೋ ಪ್ರಿಂಟಿಂಗ್ನಲ್ಲಿ ಭಾರಿ ಸುಧಾರಣೆ ಇರುತ್ತೆ ಪ್ಲಾಸ್ಟಿಕ್ ನೋಟ್ನಲ್ಲಿ ಕಂಪೇರ್ಡ್ ಟು ಪೇಪರ್ ನೋಟ್ಸು. ಹಾಗೆ ಭಾರತದ ಆರ್ಥಿಕ ಭದ್ರತೆಗೆ ಪ್ಲಾಸ್ಟಿಕ್ ಕರೆನ್ಸಿ ಹೊಸ ಬಲವನ್ನು ನೀಡುತ್ತೆ. ದೇಶದಲ್ಲಿ ನಕಲಿ ನೋಟುಗಳ ಹಾವಳಿಯನ್ನು ಕಂಪ್ಲೀಟ್ ಆಗಿ ತಡೆಯೋದಕ್ಕೆ RBI ಪ್ಲಾಸ್ಟಿಕ್ ನೋಟುಗಳು ಎನ್ನುವಂಥ ಒಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ಕಾಗದದ ನೋಟುಗಳಿಗೆ ಹೋಲಿಸಿದ್ರೆ ಈ ಪ್ಲಾಸ್ಟಿಕ್ ನೋಟುಗಳನ್ನು ನಕಲು ಮಾಡೋದು ಅಸಾಧ್ಯದ ಮಾತು. ಹಾಗೆ ಇದರಲ್ಲಿ ಅಡ್ವಾನ್ಸ್ಡ್ ಅಪ್ಗ್ರೇಡೆಡ್ ಭದ್ರತಾ ವೈಶಿಷ್ಟ್ಯಗಳನ್ನು ಸುಲಭವಾಗಿ ಅಡ್ಯಾಪ್ಟ್ ಮಾಡಬಹುದು ಈ ಪಾಲಿಮರ್ ನೋಟ್ಗಳಲ್ಲಿ. ಹಾಗೆ ಈ ರೀತಿ ಅಡ್ಯಾಪ್ಟ್ ಮಾಡೋದಕ್ಕೆ ಪಾಲಿಮರ್ ಟೆಕ್ನಾಲಜಿ ತುಂಬ ಕೋಆಪರೇಟ್ ಮಾಡುತ್ತೆ ಅಥವಾ ಸಹಕಾರಿಯಾಗಿರುತ್ತೆ. ವಿಶೇಷವಾಗಿ 100 ಮತ್ತು 500 ರೂಪಾಯಿ ಹೆಚ್ಚಾಗಿ ಕಾಸ್ಟ್ಲಿನೇ ಎಲ್ಲರೂ ನಕಲು ಮಾಡೋದು. 10-20ಕ್ಕಿಂತ 100-500 ನಕಲಿ ನೋಟ್ಗಳು ಜಾಸ್ತಿ ಇರುತ್ತೆ. ಹೀಗಾಗಿ ಅದಕ್ಕೆ ಬ್ರೇಕ್ ಹಾಕಬಹುದು. ಈ ನಕಲಿ ನೋಟುಗಳ ಹಾವಳಿಯನ್ನು ಈ ಪ್ಲಾಸ್ಟಿಕ್ ನೋಟುಗಳು ತಡೆಯುತ್ತೆ. ಹಾಗಾದರೆ ಇದು ಭಾರತದಲ್ಲಿ ಮೊದಲನೇ ಪ್ರಯೋಗನಾ? ನಾವು ಇಡೀ ವಿಶ್ವದಲ್ಲಿ ಈ ಹಿಂದೆ ಯಾರೂ ಕೂಡ ಈ ರೀತಿ ಮಾಡಿರಲಿಲ್ವಾ? ಇಲ್ಲ, ಆಲ್ರೆಡಿ ಇದು ಎಕ್ಸಿಸ್ಟ್ ಇದೆ. ವಿಶ್ವದ 60 ದೇಶಗಳಲ್ಲಿ ಈಗಾಗಲೇ ಪ್ಲಾಸ್ಟಿಕ್ ನೋಟುಗಳು ಹವಾ ಸೃಷ್ಟಿ ಮಾಡಿದೆ. ಎಲ್ಲೆಲ್ಲಿ ಹಾಗಾದರೆ? 1988ರಲ್ಲಿ ಜಗತ್ತಿನಲ್ಲೇ ಮೊದಲ ಬಾರಿಗೆ ಪ್ಲಾಸ್ಟಿಕ್ ನೋಟನ್ನು ತಂದಿದ್ದು ಆಸ್ಟ್ರೇಲಿಯಾ. 1988ರಲ್ಲೇ
ಪ್ಲಾಸ್ಟಿಕ್ ನೋಟು ಅಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ. ಅದಾದಮೇಲೆ ಕೆನಡಾ, UK, ನ್ಯೂಜಿಲೆಂಡ್, ವಿಯೆಟ್ನಾಂಗಳಲ್ಲಿ ಪ್ಲಾಸ್ಟಿಕ್ ಕರೆನ್ಸಿ ಸಕ್ಸಸ್ ಆಗಿದೆ. ಸಿಂಗಾಪುರ್, ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಲ್ಲೂ ಕೂಡ ಪಾಲಿಮರ್ ಕರೆನ್ಸಿನ ಬಳಕೆ ಮಾಡಲಾಗ್ತಾ ಇದೆ. ಆದರೆ ಇದೀಗ ಭಾರತ ಕೂಡ ಈ ಒಂದು ಹೊಸ ಟೆಕ್ನಾಲಜಿಗೆ ಸಜ್ಜಾಗಿದೆ. ಆದರೆ ಈಗ ನಾವು ಪೇಪರ್ ಕ್ಯಾಶ್ನ ಮಾಮೂಲಿ ATM ಅಲ್ಲಿ ತಗೊಳ್ತೀವಿ. ಆದರೆ ಪ್ಲಾಸ್ಟಿಕ್ ಕ್ಯಾಶ್ನ ATM ಅಲ್ಲಿ ತಗೋಬೇಕು ಅಂದರೆ ATM ಟೆಕ್ನಾಲಜಿ ಅಥವಾ ಅದರದ್ದು ಸ್ವಲ್ಪ ಮಾಡಿಫಿಕೇಶನ್ ಮಾಡಬೇಕಾಗತ್ತೆ. ಹೀಗಾಗಿ ಅದರ ನವೀಕರಣಕ್ಕೆ ಪ್ಲ್ಯಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗೆ ಈ ಬಗ್ಗೆ ಈ ಹಿಂದೆ 2012ರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಬಟ್ ಅದು ಫೇಲ್ಯೂರ್ ಆಗಿತ್ತು. ಈಗ ಈ ಸವಾಲನ್ನು ಎದುರಿಸೋದಕ್ಕೆ ಭಾರತ ರೆಡಿಯಾಗಿದೆ, RBI ರೆಡಿಯಾಗಿದೆ. ವಿದೇಶಿ ಮಾದರಿಯಲ್ಲೇ ಭಾರತೀಯ ನೋಟುಗಳಿಗೂ ಕೂಡ ಹೊಸ ರೂಪವನ್ನು ನೀಡಲಾಗುತ್ತೆ. ಯಾಕೆ ಅದು ಫೇಲ್ಯೂರ್ ಆಯಿತು, ಆವಾಗ ಏನೆಲ್ಲ ಸಮಸ್ಯೆ ಆಗಿತ್ತು ಅದನ್ನು ನೋಟ್ ಡೌನ್ ಮಾಡಿಕೊಂಡು ಈಗ ಹೊಸದಾಗಿ ಆ ರೀತಿ ಸಮಸ್ಯೆ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಹೊಸ ಪ್ರಾಯೋಗಕ್ಕೆ ನಮ್ಮ ದೇಶ ಅಥವಾ RBI ಮುಂದಾಗಿದೆ. ರಿಸರ್ವ್ ಬ್ಯಾಂಕ್ ಈಗ ಪೂರ್ಣ ಪ್ರಮಾಣದಲ್ಲಿ ರೆಡಿಯಾಗಿದೆ. ಹಾಗಾದರೆ ಓಕೆ, ನಾನು ಹೇಳಿದೆ ಪೇಪರ್ ನೋಟ್ಗಳ ಬದಲಿಗೆ ಪ್ಲಾಸ್ಟಿಕ್ ನೋಟ್ಗಳು ಬರುತ್ತೆ ಅಂತ. ಹಾಗಾದರೆ ನಮ್ಮ ಹತ್ರ ಆಲ್ರೆಡಿ ಇರುವಂಥ ಕಾಗದದ ನೋಟುಗಳ ಕತೆ ಏನು? ಈಗ ಈ ಹಿಂದೆ ಡಿನೋಟಿಫಿಕೇಶನ್ ಆದಾಗ ಹಳೆ 500, 1000 ಎಲ್ಲವೂ ಕೂಡ ಹೋಗಿ ಎಲ್ಲ ಹೊಸದು ಬಂತು. ಅದನ್ನು ಈಗಲೂ ಇಟ್ಕೊಂಡಿದ್ರೆ ಅದು ಕಂಪ್ಲೀಟ್ಲಿ ವೇಸ್ಟ್. ಅದೇ ಥರ ಆಗುತ್ತಾ ಈ ಕಾಗದದ ನೋಟುಗಳ ಕತೆ ಏನು? ಹಾಗಾದರೆ ಈಗ ಹೊಸದಾಗಿ ಪ್ಲಾಸ್ಟಿಕ್ ನೋಟ್ಗಳು ಬಂದರೆ ಕಾಗದದ ನೋಟನ್ನು ಏನು ಮಾಡಬೇಕು? ಹಳೆಯ ಕಾಗದದ ನೋಟುಗಳ ಕಥೆ ಏನು ನೋಡ್ತಾ ಹೋಗೋಣ. ಕಾಗದದ ನೋಟುಗಳನ್ನು ಅಮಾನ್ಯಗೊಳಿಸುವ ಯಾವುದೇ ನಿರ್ಧಾರ ಇಲ್ಲ. ಅದನ್ನು ಇನ್ವ್ಯಾಲಿಡ್ ಅಂತ ಡಿನೋಟಿಫಿಕೇಶನ್ ಟೈಮಲ್ಲಿ ಮಾಡಿರೋ ಥರ ಮಾಡೋದಿಲ್ಲ. ಈಗಿರುವ 100, 200, 500 ರೂಪಾಯಿ ನೋಟುಗಳು ಅದೇ ರೀತಿಯೇ ಇರುತ್ತೆ. ಹೊಸ ಪ್ಲಾಸ್ಟಿಕ್ ನೋಟುಗಳನ್ನು ಒಮ್ಮೆಲೆ ಬಿಡೋದಿಲ್ಲ. 100, 200, 500, 1000, 2000 ಅಂತ ಒಟ್ಟಿಗೆ ರಿಲೀಸ್ ಮಾಡಲ್ಲ. ಹಂತ ಹಂತವಾಗಿ ಚಲಾವಣೆಗೆ ತರ್ತಾರೆ. ಕಾಗದ ಮತ್ತು ಪ್ಲಾಸ್ಟಿಕ್ ಎರಡೂ ನೋಟುಗಳು ಮಾರ್ಕೆಟ್ನಲ್ಲಿ ಇರುತ್ತೆ. ಎರಡೂ ಇರುತ್ತೆ. ಕಾಗದದ ನೋಟಲ್ಲೂ ನೀವು ಟ್ರಾನ್ಸಾಕ್ಷನ್ಸ್ ಮಾಡ್ಕೋಬೋದು, ಪರ್ಚೇಸ್ ಮಾಡ್ಕೋಬೋದು. ಹಾಗೆ ಪ್ಲಾಸ್ಟಿಕ್ ನೋಟ್ ಕೂಡ ಇರುತ್ತೆ. ಎರಡೂ ಇರುತ್ತೆ. ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ನೀವು ಅದನ್ನು ಯೂಸ್ ಮಾಡ್ಬೋದು. ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ RBI ಈ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಿದೆ. ನೋಟುಗಳ ವಿನ್ಯಾಸ ಬದಲಾಗಲ್ಲ. ಅಂದರೆ ಕಲರ್, ಈಗ ಏನು ಕಲರಲ್ಲಿ ಬರ್ತದೆ, ಪಿಂಕು, ಗ್ರೀನು, ಆ ಥರ ಕಲರ್ ಬದಲಾಗಲ್ಲ. ಅಥವಾ ವಿನ್ಯಾಸ, ಡಿಸೈನ್ ಬದಲಾಗಲ್ಲ. ಫಾಂಟ್ ಏನು ಕೂಡ ಬದಲಾಗಲ್ಲ. ಕೇವಲ ಗುಣಮಟ್ಟ ಮಾತ್ರ ಬದಲಾಗುತ್ತೆ. ಗುಣಮಟ್ಟ ಇನ್ ದ ಸೆನ್ಸ್ ಯಾವುದ್ರಲ್ಲಿ ಅದನ್ನು ಮಾಡಿರ್ತಾರೆ, ಮಟೀರಿಯಲ್, ಯಾವ ಮಟೀರಿಯಲ್ ಮಾಡಿರ್ತಾರೆ ಆ ಕ್ವಾಲಿಟಿ ಮಾತ್ರ ಚೇಂಜ್ ಆಗುತ್ತೆ ಹೊರತು ಇನ್ನೇನು ಕೂಡ ಬದಲಾಗೋದಿಲ್ಲ. ಕಾಗದ ನೋಟು ಕೂಡ ಅಸ್ತಿತ್ವದಲ್ಲಿ ಇರುತ್ತೆ, ವ್ಯಾಲಿಡ್ ಆಗಿರುತ್ತೆ, ಅದು ಅಮಾನ್ಯ ಆಗೋದಿಲ್ಲ. ಎರಡೂ ಕೂಡ ಇರುತ್ತೆ. ಹಾಗಾದರೆ ಓಕೆ, ಕಾಗದದ ನೋಟಲ್ಲಿ ಒಂದಿಷ್ಟು ಸವಾಲುಗಳನ್ನು ನಾವು ನೋಡ್ತೀವಿ. ಹಾಗಾದರೆ ಪ್ಲಾಸ್ಟಿಕ್ ನೋಟು ಬೆಸ್ಟ್ ಅಂತ ಹೇಳಿದೆ, ಬಟ್ ಸ್ಟಿಲ್ ಪ್ಲಾಸ್ಟಿಕ್ ನೋಟಲ್ಲಿ ಏನು ಚಾಲೆಂಜಸ್ ಇಲ್ವಾ, ಏನು ಸವಾಲುಗಳಿಲ್ವಾ? ಅದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಪ್ಲಾಸ್ಟಿಕ್ ನೋಟುಗಳಲ್ಲಿ ಏನೆಲ್ಲ ಸವಾಲುಗಳಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾನು ಹೇಳಿದೆ ಕಾಗದದ ನೋಟುಗಳನ್ನ ಮಡಿಸ್ತೀವಿ ನಾವು, ಅಂದರೆ ಮಿಡಲಲ್ಲಿ ಫೋಲ್ಡ್ ಮಾಡ್ತೀವಿ. ಸೊ ಹೀಗಾಗಿ ಫೋಲ್ಡ್ ಮಾಡೋದ್ರಿಂದ ಅಲ್ಲಿ ಮಿಡಲಲ್ಲಿ ಅದು ಬ್ರೇಕ್ ಆಗುತ್ತೆ, ಹರಿದು ಹೋಗುತ್ತೆ. ಬಟ್ ಪ್ಲಾಸ್ಟಿಕ್ನ ಈಸಿಯಾಗಿ ಫೋಲ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಪ್ಲಾಸ್ಟಿಕ್ ನೋಟುಗಳನ್ನು ಫೋಲ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಇದು ಪ್ಲಾಸ್ಟಿಕ್ ನೋಟುಗಳ ಮೊದಲನೇ ಸವಾಲು. ಕಾಗದದ ನೋಟುಗಳಂತೆ ಸುಲಭವಾಗಿ ಇದನ್ನು ಮಡ್ಚೋದಕ್ಕೆ ಬರೋದಿಲ್ಲ. ನೀವೇ ಒಂದು ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಫೋಲ್ಡ್ ಮಾಡಿದ್ರೆ ಆಗೋದಿಲ್ಲ, ನೀಟಾಗಿ ಕೂರೋದಿಲ್ಲ. ಹಾಗೆ ಪ್ಲಾಸ್ಟಿಕ್ ಏನು ಹೇಳಿ ಅದು ಜಾರಿ ಬೀಳುವಂಥ ಚಾನ್ಸಸ್ ಹೆಚ್ಚಿರುತ್ತೆ. ಎಣಿಸ್ಬೇಕಾದ್ರೆ ಕೈಯಿಂದ ಜಾರುವಂಥ ಸಾಧ್ಯತೆ ಇದೆ. ಹಾಗೆ ಅತಿಯಾದ ಬಿಸಿ ಅಥವಾ ಇಸ್ತ್ರಿ ಪೆಟ್ಟಿಗೆಯ ಶಾಖಕ್ಕೆ ಕರಗುವಂಥ ಭೀತಿ ಕೂಡ ಇರುತ್ತೆ. ಹಾಗೆ ಯಾವಾಗ ಇದು ಓಲ್ಡ್ ಆಗ್ತಾ ಹೋಗುತ್ತೆ, ಅಂದರೆ ಇದರ ಶೆಲ್ಫ್ ಲೈಫ್ ತುಂಬ ಇರಬಹುದು, ಬಟ್ ಸ್ಟಿಲ್ ಹಳೆಯದಾದಂತೆ ನೋಟಿನ ಮೇಲಿನ ಬಣ್ಣ ಮಸುಕಾಗುವಂತಹ ಸಾಧ್ಯತೆ ಇದೆ. ಹಾಗೆ ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರ ಮಾಲಿನ್ಯದ ಆತಂಕ ಕೂಡ. ಅವ್ರು ಹೇಳ್ತಿರ್ಬೋದು ನಾವು ಪರಿಸರ ಸ್ನೇಹಿ ಪಾಲಿಮರ್ನ ಯೂಸ್ ಮಾಡ್ತೀವಿ ಅಂತ, ಬಟ್ ಪ್ಲಾಸ್ಟಿಕ್ ಇಸ್ ಆಲ್ವೇಸ್ ಪ್ಲಾಸ್ಟಿಕ್. ಸೊ ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರ ಮಾಲಿನ್ಯದ ಆತಂಕ ಕೂಡ ಇದೆ. ಜೊತೆಗೆ ನಾನು ಆಗಲೇ ಹೇಳಿದೆ, ಈಗ ನಾವು ಹೆಂಗೆ ಪೇಪರ್ ಕ್ಯಾಶ್ನ ನಾವು ತೊಗೊಳ್ತೀವಿ ATM ಅಲ್ಲಿ, ಪ್ಲಾಸ್ಟಿಕ್ ಅದರಲ್ಲಿ ಬರಬೇಕು ಅಂತ ಅಂದರೆ ನೀವು ಕಂಪ್ಲೀಟ್ ಟೆಕ್ನಾಲಜಿನೇ ಮಾಡಿಫೈ ಮಾಡಬೇಕಾಗುತ್ತೆ. ATM ಯಂತ್ರಗಳ ಮಾಡಿಫಿಕೇಷನ್ಗೆ ಭಾರಿ ವೆಚ್ಚದ ಅನಿವಾರ್ಯತೆ ಕೂಡ ಇದೆ. ಹೀಗಾಗಿ ಇದು ಅಷ್ಟೊಂದೇನೋ ಇದು ಈಸಿ ಏನಿಲ್ಲ. ಇವೊಂದು ಖರ್ಚು ಕಮ್ಮಿ ಅಂತ ಹೇಳಿದ್ರು ಕೂಡ ಈ ATMನೆಲ್ಲ ಮತ್ತೆ ಮಾಡಿಫೈ ಮಾಡಬೇಕು, ಟೆಕ್ನಾಲಜಿ ಚೇಂಜ್ ಮಾಡಬೇಕು, ಅದರಲ್ಲೂ ಕೂಡ ಭಾರಿ ಖರ್ಚಾಗುತ್ತೆ. ಜೊತೆಗೆ ಅತಿಯಾದ ಬಿಸಿ, ಹಾಗೆ ಕೆಲವರು ಈ ಪ್ಯಾಂಟಲ್ಲೇ ಕ್ಯಾಶ್ ಇಟ್ಟು ಮರ್ತಿರ್ತಾರೆ, ಅದನ್ನು ಇಸ್ತ್ರಿ ಮಾಡಬೇಕಾದ್ರೆ ಶಾಖಕ್ಕೆ ಕರಗುವಂಥ ಭೀತಿ ಕೂಡ ಎದುರಾಗುತ್ತೆ. ಸೊ ಇಷ್ಟೆಲ್ಲ ಸವಾಲುಗಳಿದೆ. ಹೀಗಾಗಿ RBI ಏನು ಈ ಹೊಸ ಯೋಜನೆಯನ್ನು ಮಾಡ್ಕೊಂಡಿದೆ, ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ? ಯಾಕಂದರೆ ನಾನು 2012ರಲ್ಲಿ ಈ ಒಂದು ಪ್ರಯೋಗ ನಡೆದಿತ್ತು, ಬಟ್ ಬೇರೆ ಬೇರೆ ಟೆಕ್ನಿಕಲ್ ರೀಸನ್ಗಳಿಂದ ಫೇಲ್ಯೂರ್ ಆಗಿತ್ತು. ಈ ಬಾರಿ ಯಾವ ರೀತಿ ಆಗುತ್ತೆ, ಏನು ಎತ್ತ ಎಲ್ಲವನ್ನ ಕೂಡ ಕಾದು ನೋಡಬೇಕಿದೆ. ಎಸ್, ಈಗ
ಜಿ ಕನ್ನಡ ನ್ಯೂಸ್ DNA 4ನೇ ಸ್ಟೋರಿ ಅಂತ ನೋಡೋಣ. ಮುಂಗಾರು ಮಳೆ. ಹೌದು, ಕಳೆದ 2 ವರ್ಷಗಳಿಂದ ಅಬ್ಬರಿಸ್ತಾ ಇದ್ದಂತಹ ಮುಂಗಾರು ಮಳೆ ಇದೀಗ ನಮ್ಮ ದೇಶಕ್ಕೆ ದೊಡ್ಡ ಶಾಕ್ ಕೊಟ್ಟಿದೆ. ಹವಾಮಾನ ಇಲಾಖೆ IMD ವರದಿ ರೈತರಿಗೆ ಎಸ್ಪೆಷಲಿ ಒಂದು ದೊಡ್ಡ ಬಿಗ್ ಶಾಕ್ ಅನ್ನೇ ನೀಡಿದೆ. ಹಾಗೆ ಕಳೆದ 11 ವರ್ಷದಲ್ಲೇ ಅತ್ಯಂತ ಕಳಪೆಯ ಮುಂಗಾರು ಈ ಬಾರಿ ದೇಶಕ್ಕೆ ಬರುತ್ತೆ ಅನ್ನೋದು ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ನಮ್ಮ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ರೆ ಎಲ್ಲ ಕಡೆ ಮಳೆ ಆಗ್ತಾ ಇದೆ, ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಹೀಗಾಗಿ ಎಲ್ಲೆಲ್ಲಿ ಈ ರೀತಿ ತೊಂದರೆ ಇದೆ, ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ನೋಡ್ತಾ ಹೋಗೋಣ. 11 ವರ್ಷದಲ್ಲೇ ಅತ್ಯಂತ ಕಳಪೆಯ ಮುಂಗಾರು ಈ ವರ್ಷದಲ್ಲಿ 2026ರಲ್ಲಿ ಆಗುತ್ತೆ ಅನ್ನೋದಾಗಿ IMD ಒಂದು ವರದಿಯನ್ನು ನೀಡಿದೆ. 2026ರ ಮುಂಗಾರು ಮಳೆ ಸಾಮಾನ್ಯಕ್ಕಿಂತ 90% ಮಾತ್ರ ಬೀಳುವಂತಹ ಸಾಧ್ಯತೆ ಇದೆ ಎನ್ನುವಂತಹ ವರದಿ ಇದು. ಕಳೆದ 1 ದಶಕದಲ್ಲೇ ಭಾರತ ಫೇಸ್ ಮಾಡುವಂತಹ ಅತ್ಯಂತ ಒಣ ಮುಂಗಾರು ಇದು. ಅಂದರೆ 11 ವರ್ಷಗಳ ಇತಿಹಾಸವನ್ನು ನೋಡಿದರೆ ಅತ್ಯಂತ ಡ್ರೈ ಮುಂಗಾರು ಇದಾಗಿರುತ್ತೆ. 2015ರ ನಂತರ ದೇಶದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಮಳೆ ಕೊರತೆಯ ಭೀತಿ ಈ ವರ್ಷ ಇರುತ್ತೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಇಡೀ ದೇಶಾದ್ಯಂತ ಮಳೆ ಮಾರುತಗಳು ಅತಂತ್ರ ಆಗುತ್ತೆ. ಅಂದರೆ ಮಾನ್ಸೂನ್ ಕಂಪ್ಲೀಟ್ ಆಗಿ ಅತಂತ್ರ ಆಗಿರುತ್ತೆ. ಈಶಾನ್ಯ ಭಾರತವನ್ನು ಹೊರತುಪಡಿಸಿ ಉಳಿದ ಕಡೆ ಯೂಶ್ವಲ್ ಆಗಿ ಎಷ್ಟು ಮಳೆ ಬೀಳ್ತಾ ಇತ್ತು ಆ ಒಂದು ವಾಡಿಕೆಗಿಂತ ಕಡಿಮೆ ಮಳೆಯಾಗುವಂತಹ ಮುನ್ಸೂಚನೆ ಸಿಕ್ಕಿದೆ. ಕೃಷಿ ಚಟುವಟಿಕೆ ಮತ್ತು ಜಲಾಶಯಗಳ ನೀರಿನ ಮಟ್ಟದ ಮೇಲೆ ಇದು ನೇರವಾದಂತಹ ಪರಿಣಾಮವನ್ನು ಬೀರುತ್ತೆ. ಯಾಕಂದರೆ ಮಳೆ ಬರಲ್ಲ ಅಂದರೆ ರೈತರು ಮಳೆಯನ್ನೇ ನಂಬ್ಕೊಂಡಿರ್ತಾರೆ, ಮಳೆ ಬರಲಿಲ್ಲ ಅಂದರೆ ಕೃಷಿ ಚಟುವಟಿಕೆಗಳು ಸ್ಟಾಪ್ ಆಗುತ್ತೆ. ಹಾಗೆ ಡ್ಯಾಮ್ಗಳಲ್ಲಿ ನೀರಿನ ಮಟ್ಟ ಕೂಡ ಕುಸಿಯುತ್ತೆ. ನೀರಿನ ಮಟ್ಟ ಕುಸಿದ್ರೆ ಅಲ್ಲಿ ಸುತ್ತಮುತ್ತ ಕುಡಿಯೋದಕ್ಕೂ ಕೂಡ ನೀರು ಇರೋದಿಲ್ಲ. 2026ರ ಮುಂಗಾರು ಮಳೆ ಏನಿದೆ ಸಾಮಾನ್ಯಕ್ಕಿಂತ ಕೇವಲ 90% ಮಾತ್ರ ಬೀಳುವಂತಹ ಸಾಧ್ಯತೆ ಇದ್ದು ಇದು ಕಳೆದ 1 ದಶಕದಲ್ಲೇ ಭಾರತ ಫೇಸ್ ಮಾಡುವಂತಹ ಅತ್ಯಂತ ಒಣ ಮುಂಗಾರು ಆಗುತ್ತೆ ಅಂತ IMD ಮಾಹಿತಿಯನ್ನು ನೀಡಿದೆ. ಆದರೆ ಒಣ ಮುಂಗಾರು ಬಟ್ ಈ ಒಣ ಮುಂಗಾರಿಗೆ ಕಾರಣ ಏನು? ಈ ಬಾರಿ ಮುಂಗಾರು ಕೊರತೆ ಎದುರಾಗೋದಕ್ಕೆ ಕಾರಣ ಏನು? ಅದಕ್ಕೊಂದು ರೀಸನ್ ಇದೆ, ಅದೇ ಎಲ್ ನೀನೋ. ಈ ಎಲ್ ನೀನೋ ಬಗ್ಗೆ ನಾವಾಗಲೇ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಜಿ ಕನ್ನಡ ನ್ಯೂಸ್ DNA ಪ್ರಸ್ತಾಪವನ್ನು ಮಾಡಿದ್ವಿ. ಈಗ ಮತ್ತೊಮ್ಮೆ ಕ್ವಿಕ್ ಆಗಿ ನೋಡ್ಕೊಂಡು ಹೋಗೋಣ. ಏನಿದು ಎಲ್ ನೀನೋ ಗಂಡಾಂತರ? ಪೆಸಿಫಿಕ್ ಮಹಾಸಾಗರದಲ್ಲಿ ಆ ಓಷನ್ನಲ್ಲಿ ಆ ಮೇಲ್ಮೈ ಟೆಂಪರೇಚರ್ ಏನು ಏರಿಕೆ ಆಗುತ್ತೆ ಅದನ್ನು ನಾವು ಎಲ್ ನೀನೋ ಅಂತ ಕರಿತೀವಿ. ಮೇಲ್ಮೈ ಟೆಂಪರೇಚರ್ ಏರಿಕೆ ಆದಾಗ ಆಬ್ವಿಯಸ್ಲಿ ಸಮುದ್ರದಿಂದ ಬಿಸಿ ಗಾಳಿ ಬರುತ್ತೆ. ಆ ಬಿಸಿ ಗಾಳಿ ಮಾನ್ಸೂನ್ ಕ್ಲೌಡ್ಸ್ ಏನಿರುತ್ತೆ, ಮಳೆ ಮಾರುತಗಳನ್ನು ಭಾರತದಿಂದ ದೂರ ತಳ್ಳುತ್ತಂತೆ. ಇದನ್ನು ನಾವು ಎಲ್ ನೀನೋ ಅಂತ ಕರಿತೀವಿ. ಅಂದರೆ ಆ ಬಿಸಿ ಗಾಳಿ ಏನಿದೆ ಅದನ್ನು ಎಲ್ ನೀನೋ ಅಂತ ಕರಿತೀವಿ. ಭಾರತಕ್ಕೆ ತಲುಪಬೇಕಾದಂತಹ ತೇವಾಂಶ ಭರಿತ ಗಾಳಿ ಏನಿದೆ, ಆ ಮಾಯಿಸ್ಟ್ ಏರ್, ಅದರ ಡೈರೆಕ್ಷನ್ನೇ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಹವಾಮಾನದ ಈ ಏರುಪೇರಿನಿಂದ ಮುಂಗಾರು ಮಳೆಯ ಶಕ್ತಿ ಕೂಡ ಕುಸಿಯತ್ತೆ. ಹಾಗೆ ನಾಸಾ ಉಪಗ್ರಹಗಳ ದತ್ತಾಂಶದ ಪ್ರಕಾರ ಸಾಗರದ ಆಳದಲ್ಲಿ ತಾಪಮಾನ ಹೆಚ್ಚಾಗ್ತಾ ಇದೆ. ನೀರಿನ ಕೆಳಗಡೆ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಸಮುದ್ರದ ಮೇಲ್ಮೈ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ಬಿಸಿ ಗಾಳಿ ಪ್ರೊಡ್ಯೂಸ್ ಆಗ್ತಾ ಇದೆ. ಇದನ್ನೇ ಎಲ್ ನೀನೋ ಅಂತ ಕರಿತೀವಿ. ಇದರಿಂದ ಮಾನ್ಸೂನ್ ಕ್ಲೌಡ್ಸ್ ಏನಿದೆ, ಮಾನ್ಸೂನ್ ಭಾರತದಲ್ಲಿ ಮಳೆಯನ್ನು ತರುವಂತಹ ಮಾರುತಗಳನ್ನು ದೂರಕ್ಕೆ ತಳ್ತಾ ಇದೆ. ಜಾಗತಿಕ ತಾಪಮಾನ ಏರಿಕೆಯಿಂದ ಎಲ್ ನೀನೋ ಎನ್ನುವಂಥ ವಿಲನ್ ಸೃಷ್ಟಿಯಾಗ್ತಾ ಇದೆ. ಜೊತೆಗೆ ನಾನು ಆಗಲೇ ಹೇಳ್ದಾಗೆ ಮಳೆ ಬರಲಿಲ್ಲ ಅಂದರೆ ಏನಾಗುತ್ತೆ? ಡ್ರಾಟ್ ಅಂದರೆ ಬರಗಾಲ ಬರುತ್ತೆ. ಬರಗಾಲದ ಭೀತಿ ಎದುರಾಗುತ್ತೆ. ಕುಡಿಯೋದಕ್ಕೂ ಕೂಡ ನೀರಿರೋದಿಲ್ಲ. ಎಲ್ಲ ಕಡೆ ಕೇವಲ ಬರಡು ಭೂಮಿಯನ್ನು ನಾವು ನೋಡ್ಬೋದು. ಒಂದು ಕಡೆ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಇರೋದಿಲ್ಲ. ಹಾಗೆ ಏನಕ್ಕೂ ಕೂಡ ನೀರು ಸಿಗೋದಿಲ್ಲ. 60% ಬರಗಾಲದ ಭೀತಿ ಇದೆ. ಈ ಬಗ್ಗೆ ಒಂದು ಶಾಕಿಂಗ್ ಮಾಹಿತಿಯನ್ನು IMD ನೀಡಿದೆ. ದೇಶದಲ್ಲಿ ತೀವ್ರ ಮಳೆ ಕೊರತೆ ಅಥವಾ 60% ಬರಗಾಲ ಉಂಟಾಗುವಂತಹ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಬರಗಾಲದ ಸಂಭವನೀಯತೆ 16% ಇರುತ್ತಂತೆ. ಆದರೆ ಈ ಬಾರಿ 4 ಪಟ್ಟು ಹೆಚ್ಚು. 16 60 ಅಲ್ವಾ, 4 ಪಟ್ಟು ಹೆಚ್ಚಾಗಿರುತ್ತೆ. ಮಳೆಯ ಪ್ರಮಾಣ 90%ಕ್ಕಿಂತ ಕೆಳಕ್ಕೆ ಕುಸಿಯುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಮಧ್ಯ ಭಾರತ, ದಕ್ಷಿಣ ಪರ್ಯಾಯ ದ್ವೀಪಗಳು, ಐಲ್ಯಾಂಡ್ಗಳು, ಹಾಗೆ ಇದರಿಂದ ವಾಯುವ್ಯ ಭಾಗಕ್ಕೆ ಭಾರಿ ಹೊಡೆತಾ ಇದೆ. ಗುಜರಾತ್ನಿಂದ ಒಡಿಶಾವರೆಗೆ ಮಾನ್ಸೂನ್ ಕೋರ್ ಝೋನ್ನಲ್ಲಿ ಮಳೆಯ ಕೊರತೆ. ಮಾನ್ಸೂನ್ ಕೋರ್ ಝೋನ್ ಅಂದರೆ ಅಲ್ಲಿ ಅತಿ ಹೆಚ್ಚು ಮಳೆ ಆಗಬೇಕು, ಬಟ್ ಅಲ್ಲಿಯೇ ಮಳೆಯ ಕೊರತೆ ಇರುತ್ತೆ. ಜಲಾಶಯಗಳೇನಾದರೂ ಬತ್ತಿ ಹೋದರೆ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಉಂಟಾಗುತ್ತೆ. ಹೀಗಾಗಿ ಇದು ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಮುಂದೆ, ಎಸ್ಪೆಷಲಿ ರೈತರಿಗೆ, ಅನ್ನದಾತನಿಗೆ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ರೈತರು ಮಳೆಯನ್ನೇ ನಂಬಿಕೊಂಡು ಬದುಕ್ತಾ ಇರ್ತಾರೆ. ತಮ್ಮ ಕೃಷಿ ಚಟುವಟಿಕೆ ಮಳೆ ಮೇಲೆ ನಿಂತಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಯಾವುದೇ ಕ್ರಾಪ್ ಆಗಿರ್ಬೋದು, ಕಾಫಿ ಅಂತ ತಗೊಂಡ್ರೆ, ಎಸ್ಪೆಷಲಿ ಖಾರಿಫ್ ಕ್ರಾಪ್ಸ್ಗಳು, ಕಾಫಿ ಅಂತ ತಗೊಂಡ್ರು ಕೂಡ ಫಸ್ಟ್ ಅದು ಮೊಗ್ಗಾಗುತ್ತೆ, ಮೊಗ್ಗಾಗಿ ಅದು ಅರಳಿ ಹೂವಾಗಬೇಕು, ಅದಾದಮೇಲೆ ಕಾಫಿ ಕಾಯಿ ಆಗುತ್ತೆ, ಹಣ್ಣಾಗುತ್ತೆ. ಬಟ್
ಆ ಮೊಗ್ಗು ಅರಳೋ ಪ್ರೋಸೆಸ್ಗೂ ಕೂಡ ಮಳೆ ಬೇಕು. ಮಳೆ ಬಿದ್ದರೆ ಮಾತ್ರ ಆ ಮೊಗ್ಗು ಅರಳುತ್ತೆ, ಇಲ್ಲ ಅಂದರೆ ವೇಟ್ ಮಾಡುತ್ತೆ ಮಳೆಗೋಸ್ಕರ. ಮಳೆ ಬರಲಿಲ್ಲ ಅಂದರೆ ನೆಲಕ್ಕೆ ಬಿದ್ದು ಹಾಳಾಗಿ ಹೋಗುತ್ತೆ. ಸೊ ಹೀಗಾಗಿ ಕಂಪ್ಲೀಟ್ ಆಗಿ ಮಳೆಯ ಮೇಲೇ ಡಿಪೆಂಡ್ ಆಗಿರೋದು. ದೇಶದ 60% ರೈತರು ಕೇವಲ ಮಳೆಯನ್ನ ನಂಬಿ ಕೃಷಿ ಮಾಡ್ತಿದ್ದಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆ ಕೈ ಕೊಟ್ಟರೆ ಖಾರಿಫ್ ಬೆಳೆಗಳ ಇಳುವರಿ ಕುಸಿತ ಆಗುತ್ತೆ. ಖಾರಿಫ್ ಇಸ್ ನಥಿಂಗ್ ಬಟ್ ಮಳೆಗಾಲದ ಬೆಳೆಗಳು. ಈ ಭತ್ತ, ಬೇಳೆಕಾಳು, ಮೆಕ್ಕೆಜೋಳ, ಜೋಳ, ಸಜ್ಜೆ ಅವೆಲ್ಲ ಕೂಡ ಖಾರಿಫ್. ಹಾಗೆ ಇನ್ನೊಂದು ರಾಬಿ ಕ್ರಾಪ್ಸ್, ರಾಬಿ ಬೆಳೆಗಳು ಅಂದರೆ ಅದೆಲ್ಲ ಚಳಿಗಾಲದ ಬೆಳೆಗಳಾಗುತ್ತೆ. ಭತ್ತ, ಬೇಳೆಕಾಳುಗಳು ಮತ್ತು ಎಣ್ಣೆ ಕಾಳುಗಳ ಉತ್ಪಾದನೆ ಮೇಲೆ ಭಾರಿ ಹೊಡೆತ ಬೀಳುತ್ತೆ. ಬೆಳೆ ನಷ್ಟ ಆದರೆ ಏನಾಗುತ್ತೆ, ಮಾರ್ಕೆಟ್ನಲ್ಲಿ ದಿನಸಿ ಸಾಮಗ್ರಿಗಳ ಬೆಲೆ ಗಗನಕ್ಕೇರುತ್ತೆ. ಡಿಮ್ಯಾಂಡ್ಗೆ ತಕ್ಕಂಗೆ ಸಪ್ಲೈ ಇರೋದಿಲ್ಲ, ಆಗ ಪ್ರೈಸ್ ಜಾಸ್ತಿ ಆಗುತ್ತೆ. ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಿಂದ ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಬೀಳುತ್ತೆ. ಬಡ ಕುಟುಂಬಗಳ ಆರ್ಥಿಕ ಸ್ಥಿತಿಯ ಮೇಲೆ ಮಳೆ ಕೊರತೆಯ ಕೆಟ್ಟ ಪರಿಣಾಮ ಬೀರುತ್ತೆ. ಹೀಗಾಗಿ ರೈತರ ಮೇಲೆ ನಾನು ಆಗಲೇ ಹೇಳಿದಾಗೆ 60% ರೈತರು ಕೇವಲ ಮಳೆಯನ್ನೇ ನಂಬಿ ಕೃಷಿ ಮಾಡ್ತಿದ್ದಾರೆ. ಹೀಗಾಗಿ ಖಾರಿಫ್ ಬೆಳೆ ಏನಿದೆ ಅಂದರೆ ಮಳೆಗಾಲದ ಬೆಳೆಗಳಿಗೆ ಸಾಕಷ್ಟು ಎಫೆಕ್ಟ್ ಮಾಡುತ್ತೆ. ಆದರೆ ಪ್ರತಿ ಬಾರಿಯೂ ಕೂಡ ಇದೇನು ಎಲ್ನಿನೋ ಹೊಸದೇನಲ್ಲ. ಜಾಗತಿಕವಾಗಿ ತಾಪಮಾನ ಏರಿಕೆ ಆದಾಗ ಈ ರೀತಿ ಆಗ್ತಾನೆ ಇತ್ತು. ಬಟ್ ಪ್ರತಿ ಬಾರಿಯೂ ನಮ್ಮ ರಕ್ಷಣೆಗೆ ಬರ್ತಾ ಇದ್ದಿದ್ದು ಹಿಂದೂ ಮಹಾಸಾಗರ ಅಂದರೆ ಇಂಡಿಯನ್ ಓಷನ್ ಅಂತ ಏನು ಕರಿತೀವಿ ಅದು. ಬಟ್ ಈ ಬಾರಿ ಹಿಂದೂ ಮಹಾಸಾಗರದಲ್ಲೂ ಕೂಡ ರಕ್ಷಣಾ ಕವಚ ಇಲ್ಲ. ಹಾಗಾದರೆ ಏನಾಗಿದೆ, ಏನದು ರಕ್ಷಣಾ ಕವಚ ನೋಡ್ತಾ ಹೋಗೋಣ. ಹಿಂದೂ ಮಹಾಸಾಗರದಲ್ಲೂ ಕೂಡ ರಕ್ಷಣೆ ಇಲ್ಲ. ಈ ಬಾರಿ ಭಾರತಕ್ಕೆ ಇಂಡಿಯನ್ ಓಷನ್ ಡೈಪೋಲ್ ಸಿಗ್ತಾ ಇಲ್ಲ. ಈ ಒಂದು ರಕ್ಷಣಾ ಕವಚ ಸಿಗ್ತಾ ಇಲ್ಲ. ಅಂದರೆ ಐಒಡಿಲಿ ಪ್ರಮುಖವಾಗಿ 3 ಥರ ಇರುತ್ತೆ: ಪಾಸಿಟಿವ್ ಐಒಡಿ, ನೆಗೆಟಿವ್ ಐಒಡಿ, ನ್ಯೂಟ್ರಲ್ ಐಒಡಿ. ನಾನು ಹೇಳ್ತೀನಿ. ಈ ಬಾರಿ ಇಂಡಿಯನ್ ಓಷನ್ ಡೈಪೋಲ್ ಎನ್ನುವಂಥ ರಕ್ಷಣಾ ಕವಚ ಸಿಗ್ತಾ ಇಲ್ಲ. ಹೀಗಾಗಿ ಹಿಂದೂ ಮಹಾಸಾಗರದಲ್ಲಿ ಮಳೆ ತರುವಂಥ ಆಕ್ಟಿವಿಟೀಸ್ಗಳು ಸದ್ಯಕ್ಕೆ ಆಕ್ಟಿವ್ ಆಗಿ ಇಲ್ಲ. ಎಲ್ನಿನೋ ಅಬ್ಬರ ತಡೆಯುವಂಥ ಶಕ್ತಿ ಈ ಬಾರಿ ಹಿಂದೂ ಮಹಾಸಾಗರಕ್ಕೆ ಇಲ್ಲ. ಯಾವುದೇ ಸುರಕ್ಷಾ ಕವಚವಿಲ್ಲದೆ ಮುಂಗಾರನ್ನು ನಾವು ಫೇಸ್ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಎದುರಾಗ್ತಾ ಇದೆ. ಸೆಪ್ಟೆಂಬರ್ ತಿಂಗಳ ಹೊತ್ತಿಗೆ ಎಲ್ನಿನೋ ಮತ್ತಷ್ಟು ಬಲಗೊಳ್ಳುವಂತಹ ಸಾಧ್ಯತೆ ಇದೆ. ಆಸ್ಟ್ರೇಲಿಯಾ ಹಾಗೂ ಚೀನಾ ಹವಾಮಾನ ಕೇಂದ್ರಗಳಿಂದಲೂ ಕೂಡ ಬರಗಾಲದ ಎಚ್ಚರಿಕೆಯನ್ನು ನೀಡಲಾಗಿದೆ. ಭಾರತಕ್ಕೆ ಭೀಕರವಾದಂತಹ ಬರಗಾಲ ಬರುತ್ತೆ ಅಂತ ಆಸ್ಟ್ರೇಲಿಯಾ ಹಾಗೂ ಚೀನಾ ಸೇರಿದಂತೆ ವಿಶ್ವದ ಪ್ರಮುಖ ಹವಾಮಾನ ಕೇಂದ್ರಗಳು ಕೂಡ ಈ ರೀತಿ ಎಚ್ಚರಿಕೆಯನ್ನು ನೀಡಿದೆ. ಹಿಂದೂ ಮಹಾಸಾಗರ ನಮ್ಮನ್ನ ಸೇವ್ ಮಾಡ್ತಾ ಇತ್ತು, ಅದು ಕೂಡ ಇಲ್ಲ. ಆದರೆ ನಾವು ನಮ್ಮ ರಾಜ್ಯವನ್ನು ಗಮನಿಸೋಣ. ನಮ್ಮ ರಾಜ್ಯದಲ್ಲಿ ಮಳೆರಾಯ ಉಲ್ಟಾ ಆಟ ಆಡ್ತಿದ್ದಾನೆ. ಯಾಕಂದರೆ ನಾವು ನೋಡಿದ್ವಿ ಮಳೆರಾಯನ ಅಬ್ಬರ ಉತ್ತರ ಕರ್ನಾಟಕ ಆಗಿರ್ಬೋದು ಅಥವಾ ಈ ಕಡೆ ಆಗಿರ್ಬೋದು, ಎಲ್ಲ ಕಡೆಯೂ ಕೂಡ, ದಕ್ಷಿಣ ಕರ್ನಾಟಕ ಎಲ್ಲ ಕಡೆಯೂ ಕೂಡ ಮಳೆ ಚೆನ್ನಾಗಿ ಆಗ್ತಾ ಇದೆ. IMD ಮುನ್ಸೂಚನೆ ನಡುವೆಯೂ ಕರ್ನಾಟಕದಲ್ಲಿ ಮಳೆರಾಯನ ಅಬ್ಬರ ಜೋರಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಆಲ್ರೆಡಿ ಮೈಸೂರು, ಕೊಡಗು, ಹಾಸನ, ಚಿಕ್ಕಮಗಳೂರಿನಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗ್ತಾ ಇದೆ. ಮುಂದಿನ 48 ಗಂಟೆಗಳ ಕಾಲ ದಕ್ಷಿಣ ಒಳನಾಡಿನ ಜಿಲ್ಲೆಗಳಿಗೆ ಮಳೆಯ ಎಚ್ಚರಿಕೆಯನ್ನು ನೀಡಲಾಗಿದೆ. ಹಾಗೆ ಗಾಳಿ ಕೂಡ ಇರುತ್ತೆ. ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಭೀಕರ ಗಾಳಿ ಕೂಡ ಬೀಸುತ್ತೆ. ಭವಿಷ್ಯದಲ್ಲಿ ಮಳೆ ಕೊರತೆ ಇದ್ರೂ ಕೂಡ ಸದ್ಯಕ್ಕೆ ಮಳೆರಾಯನ ಆರ್ಭಟ ಜೋರಾಗಿದೆ. ಅಂದರೆ ಮುಂದೆ ಮಳೆರಾಯನ ಕೊರತೆ ಆಗಬಹುದು, ಒಣ ಮುಂಗಾರು ಇರುತ್ತೆ. ಹೀಗಾಗಿ ಒಂದಷ್ಟು ಬರಗಾಲ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಿದರೂ ಕೂಡ ರಾಜ್ಯಕ್ಕೆ ಯಾವುದೇ ಸಮಸ್ಯೆ ಕಾಣಿಸ್ತಾ ಇಲ್ಲ. ಸದ್ಯಕ್ಕಂತೂ ನಮ್ಮ ರಾಜ್ಯ ಸೇಫ್ ಆಗಿದೆ. ಎಲ್ಲ ಕಡೆ ಮಳೆ ಬರ್ತಾ ಇದೆ. ಹೀಗಾಗಿ ನಾವೇನು ಚಿಂತೆ ಮಾಡುವಂಥ ಒಂದು ಪ್ರಮೇಯ ಬರೋದಿಲ್ಲ. ಈಗ ಇದಿಷ್ಟು ಮಳೆ ಬಗ್ಗೆ ಆಯಿತು. ನಮ್ಮ ರಾಜ್ಯ ಅಂತ ಹೇಳಿದ ತಕ್ಷಣ ನಾವು ಮುಖ್ಯವಾಗಿ ನಮ್ಮ ರಾಜ್ಯದ ಪರಿಸ್ಥಿತಿಯ ಬಗ್ಗೆ ನೋಡ್ಕೋಬೇಕಾಗತ್ತೆ. ಅದು ನಮ್ಮ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅಂತ ನೋಡಬೇಕು. ಇಷ್ಟು ದಿನ ಪವರ್ ಶೇರಿಂಗ್ ಅಂತ ಆ ವಿಚಾರ ಮುನ್ನೆಲೆಗೆ ಬಂದಿತ್ತು. ಸದ್ಯಕ್ಕೆ ಅಂತೂ ಅದಕ್ಕೆ ಬ್ರೇಕ್ ಬಿದ್ದಿದೆ. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗೆ DK ಶಿವಕುಮಾರ್ ಅವರು ನೆಕ್ಸ್ಟ್ CM ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಇನ್ನೇನು ಬುಧವಾರ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಆದರೆ ಅದಕ್ಕೂ ಮುನ್ನ ಕ್ಯಾಬಿನೆಟ್ ಫೈನಲ್ ಆಗಬೇಕು. ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋದು ಕನ್ಫರ್ಮ್ ಆಗಬೇಕು. ಆದರೆ ಸದ್ಯಕ್ಕೆ 11:11:11 ಅನ್ನುವಂಥ ಒಂದು ಫಾರ್ಮುಲಾ ಇದೆ. ಏನದು ಫಾರ್ಮುಲಾ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ DK ಶಿವಕುಮಾರ್ ಸಂಪುಟದ ಸಂಭಾವ್ಯ ಸಚಿವರು ಯಾರ್ಯಾರು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ B ನಾಗೇಂದ್ರ ಅವರಿದ್ದಾರೆ. ಹಾಗೆ ಅಂದರೆ ಇದು ಫೈನಲ್ ಅಲ್ಲ, ಕೇವಲ ಸಂಭಾವ್ಯ, ಇವರು ಇರಬಹುದು ಎನ್ನುವಂಥ ಒಂದು ವಿಷಯ. B ಶಿವಣ್ಣ ಅವರಿದ್ದಾರೆ. ಹಾಗೆ ಭೈರತಿ ಸುರೇಶ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇದು ನಾನು ಆಗಲೇ ಹೇಳಿದಾಗೆ ಫೈನಲ್ ಪಟ್ಟಿ ಅಲ್ಲ, ಒಂದು ಸಂಭಾವ್ಯ. 11:11:11 ಏನದು 11:11:11 ಅಂತ ನಾನು ಹೇಳ್ತೀನಿ. ಅದಕ್ಕೂ ಮುನ್ನ ಸಂಭಾವ್ಯ ಪಟ್ಟಿಯನ್ನು ಕ್ವಿಕ್ ಆಗಿ ನೋಡ್ಕೊಂಡು ಹೋಗ್ಬಿಡೋಣ. ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ಇರ್ತಾರೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಸಂಭಾವ್ಯ ಪಟ್ಟಿಯಲ್ಲಿ. ಇದರ ಜೊತೆಗೆ
ರಾಮಲಿಂಗಾರೆಡ್ಡಿ ಅವರು ಕೂಡ ಇರ್ತಾರೆ, ಹಿಂದೆಯೂ ಇದ್ರು, ಹಾಗೆ ಈ ಬಾರಿಯೂ ಕೂಡ ಕಂಟಿನ್ಯೂ ಆಗ್ತಾರೆ. ಒಂದಷ್ಟು ಜನ ಇರೋದಿಲ್ಲ, ರೀಪ್ಲೇಸ್ಮೆಂಟ್ ಆಗ್ತಾರೆ, ಹೊಸಬರಿಗೆ ಮಣೆ ಹಾಕ್ತಾರೆ, ಏನು ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಹಾಗೆ ಲಕ್ಷ್ಮಣ್ ಸವದಿ ಅವರು ಕೂಡ ಈ ಬಾರಿಯ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಇರ್ತಾರೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಅವರು ರೆಡಿ ಮಾಡಿರುವಂಥ ಲಿಸ್ಟ್ನಲ್ಲಿ ಇರ್ತಾರೆ ಅನ್ನೋದಾಗಿ. ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ಬಾರಿಯ ಸಂಪುಟದ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಇನ್ಕ್ಲೂಡ್ ಆಗಿದೆ. ಇದರ ಜೊತೆಗೆ ವಸಂತ ಕುಮಾರ್ ಆಲ್ರೆಡಿ MLC ಅವರು, ಇವರ ಹೆಸರು ಕೂಡ ಸಂಪುಟದ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಶಿವರಾಜ್ ತಂಗಡಗಿ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾರಿಗೆಲ್ಲ ಅಂತಿಮವಾಗಿ ಲಿಸ್ಟ್ ಫೈನಲ್ ಆದಮೇಲೆ ಗೊತ್ತಾಗುತ್ತೆ ಯಾರಿಗೆಲ್ಲ ಕನ್ಫರ್ಮ್ ಆಗಿದೆ, ಯಾರೆಲ್ಲ ಇರ್ತಾರೆ ಅಂತ. ಜೊತೆಗೆ MLC ಶ್ರೀನಿವಾಸ ಮಾನೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವರು ಕೂಡ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಇವರು ಸ್ಥಾನ ಸಿಗುತ್ತೆ, ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ಒಂದು ಮಾಹಿತಿ ಸಂಭಾವ್ಯ ಪಟ್ಟಿ. ಜೊತೆಗೆ ಶ್ರೀನಿವಾಸ್ ಅವರು ಕೂಡ ಇರ್ತಾರೆ, ಒಕ್ಕಲಿಗ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡುವಂತಹ ಶ್ರೀನಿವಾಸ್ ಅವರು ಕೂಡ, ಅವರಿಗೂ ಕೂಡ ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಸಂತೋಷ್ ಲಾಡ್ ಅವರು ಕೂಡ ಈ ಬಾರಿನೂ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಸ್ಥಾನವನ್ನು ಪಡೀತಾರೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಈ ಬಾರಿಯ ಕ್ಯಾಬಿನೆಟ್ನಲ್ಲಿ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ ಅವರ ಹೆಸರು. ಹಾಗೆ KPCC ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಅವರ ಹೆಸರು ಇದೆ. ಹಾಗೆ ಸಲೀಂ ಅಹಮದ್, MLC ಸಲೀಂ ಅಹಮದ್, ಮುಸ್ಲಿಂ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡುವಂಥ ಸಲೀಂ ಅಹಮದ್ ಅವರು ಕೂಡ ಇರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗೆ KH ಮುನಿಯಪ್ಪನವರು ದಲಿತ ಎಡ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಹಾಗೆ ಹಿರಿಯರು, ಸೀನಿಯರ್ ಮೋಸ್ಟ್, ಹಾಗೆ ಇವರು ಇರಲೇಬೇಕು ಅನ್ನೋದಾಗಿಯೂ ಕೂಡ ಒಂದಷ್ಟು ವಿಚಾರಗಳು ಬರ್ತಾ ಇದೆ. ಹಾಗೆ MB ಪಾಟೀಲ್, DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ MB ಪಾಟೀಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇದು 11:11:11 ಫಾರ್ಮುಲಾ. 34 ಸದಸ್ಯರ ಸಚಿವ ಸಂಪುಟದಲ್ಲಿ ಒಂದಷ್ಟು ಡಿವೈಡ್ ಆಗುತ್ತೆ. ಹಾಗೆ ಅಶೋಕ್ ಪಟ್ಟಣ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಅವರು ಕೂಡ ಇರಬಹುದು ಈ ಬಾರಿಯ ಕ್ಯಾಬಿನೆಟ್ನಲ್ಲಿ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಇದರ ಜೊತೆಗೆ ಈಶ್ವರ್ ಖಂಡ್ರೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಕ್ಯಾಬಿನೆಟ್ನಲ್ಲಿ, ಇವರಿಗೂ ಕೂಡ ಸ್ಥಾನ ಸಿಗಬಹುದು ಎನ್ನುವಂಥ ವಿಚಾರಗಳು ಎಲ್ಲ ಕಡೆ ಓಡಾಡ್ತದೆ. ಇನ್ನೇನು ಒಂದು 2 ದಿನಗಳಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ನಾಳೆ ಒಂದು ಮೀಟಿಂಗ್ ಇದೆ, ಅದರಲ್ಲೇ ಆಲ್ಮೋಸ್ಟ್ ಎಲ್ಲ ಡಿಸೈಡ್ ಆಗುತ್ತೆ. ಹಾಗೆ ಕೃಷ್ಣ ಭೈರೇಗೌಡರು, ಇವರ ಹೆಸರು ಕೂಡ ಒಕ್ಕಲಿಗ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡ್ತಾರೆ, ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಇವರು ಕೂಡ ಕ್ಯಾಬಿನೆಟ್ನಲ್ಲಿ ಇರ್ತಾರೆ ಅನ್ನುವಂಥ ವಿಷಯ. ಹಾಗೆ KJ ಜಾರ್ಜ್ ಅವರು, ಕ್ರೈಸ್ತ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡುವಂತಹ KJ ಜಾರ್ಜ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಇವರು ಕೂಡ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಇರ್ತಾರೆ. ಹಾಗೆ ಮುಸ್ಲಿಂ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ಖಾದರ್ ಅವರು, UT ಖಾದರ್, ಅವರು ಕೂಡ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವರಾಗಿರ್ತಾರೆ ಎನ್ನುವಂಥ ಮಾಹಿತಿ. ಹಾಗೆ ಚಲುವರಾಯಸ್ವಾಮಿ ಅವರ ಹೆಸರುಗಳು ಕೂಡ ಕೇಳಿ ಬರ್ತದೆ. ಒಟ್ಟಾರೆಯಾಗಿ 34 ಸದಸ್ಯರ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿಗಳು ಸೇರಿದಂತೆ ಸುಮಾರು 11 ಸ್ಥಾನಗಳನ್ನು ಹೈಕಮಾಂಡ್ ಆಯ್ಕೆಯ ನಾಯಕರಿಗೆ, ಹಾಗೆ 11 ಸ್ಥಾನಗಳನ್ನು ಸಿದ್ದರಾಮಯ್ಯನವರ ಆಪ್ತರು ಯಾರಿದ್ದಾರೆ ಅವರ ಬೆಂಬಲಿಗರಿಗೆ, ಹಾಗೆ ಇನ್ನೂ 11 ಸ್ಥಾನಗಳನ್ನು DK ಶಿವಕುಮಾರ್ ಅವರ ಆಪ್ತರಿಗೆ ನೀಡುವಂಥ ಚರ್ಚೆ ನಡೀತಾ ಇದೆ ಎನ್ನಲಾಗ್ತಾ ಇದೆ. ಅಂತಿಮವಾಗಿ ಎಲ್ಲ ಮಾತುಕತೆ ನಡೀಬೇಕು. ನಾಳೆ ಒಂದು ಮಹತ್ವದ ಸಭೆ ನಡೆಯುತ್ತೆ, ಸಭೆಯ ಬಳಿಕ ಎಲ್ಲವೂ ಕೂಡ ಫೈನಲ್ ಆಗುತ್ತೆ. ಸೊ ಹೀಗಾಗಿ ಇನ್ನೊಂದು 2 ದಿನಗಳಲ್ಲಿ ಎಲ್ಲದಕ್ಕೂ ಕೂಡ ಆನ್ಸರ್ ಸಿಗುತ್ತೆ. ಪ್ರಮಾಣ ವಚನಕ್ಕೂ ಮುನ್ನವೇ ಒಂದಷ್ಟು ಜನರ ಹೆಸರುಗಳು ಫೈನಲ್ ಆಗುತ್ತೆ. ಒಟ್ಟಾರೆಯಾಗಿ ನಮ್ಮ ರಾಜ್ಯ ರಾಜಕಾರಣ ಅಂತ ನೋಡ್ತಾ ಹೋಗೋದಾದ್ರೆ ಕಳೆದ 1 ವಾರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಯಿತು. ಇನ್ನೇನು CM ಕೂಡ ಯಾರು ಅಂತ ಗೊತ್ತಾಯಿತು, ಇನ್ನು ಒಂದೇ ಸ್ಟೆಪ್ ಇದೆ, ಪದಗ್ರಹಣ. ಇದರ ಜೊತೆಗೆ ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಮಿನಿಸ್ಟರ್ಸ್ ಇರ್ತಾರೆ, ಹಳೆಬ್ರು ಕಂಟಿನ್ಯೂ ಆಗ್ತಾರಾ ಅಥವಾ ಹೊಸಬರಿಗೆ ಮಣೆ ಹಾಕ್ತಾರಾ, ಏನು ಎತ್ತ ಎಲ್ಲವನ್ನೂ ಕೂಡ ಕಾದು ನೋಡಬೇಕು. ಸದ್ಯಕ್ಕಂತೂ ಈ 11:11:11 ಫಾರ್ಮುಲಾ ಏನಿದೆ ಅದನ್ನ ಪ್ಯಾಟ್ರನ್ನ ಫಾಲೋ ಮಾಡ್ತಾರೆ ಎನ್ನುವಂಥ ವಿಷಯಗಳು ಗೊತ್ತಾಗ್ತಾ ಇದೆ. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.